ಜಯ ಜಯ ತು ಜಯ ದೇವಿ ಜಯ ಭಾರತಾಂಬೆ ನಿನ್ನುದರದಲ್ಲಿ ಜನಿಸಿದವಧನ್ಯನೆಂಬೆ. ಬೇರೊಂದು ಅಭಿಪ್ರಾಯವನ್ನು ತಮ್ಮದೇ ರೀತಿಯಲ್ಲಿ ಮಂಡಿಸಲಿಕ್ಕಿದ್ದಾರೆ ಪ್ರೊಫೆಸರ್ ಚಂದ್ರಶೇಖರ್ ಅವರು. ಇವರು ಕೂಡ ಮಾನಸ ಗಂಗೋತ್ರಿಯ ಫಿಲಾಸಫಿ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ಆಗಿ ಚೇರ್ಮನ್ ಆಗಿ ಸುಮಾರು 35 ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತಿ ಹೊಂದಿರುವಂಥವರು. ಮೈಸೂರಿನವರೇ, ಇಲ್ಲೇ ಶ್ರೀರಾಮ್ಪುರದ ವಾಸಿಗಳಾಗಿರ್ತಾರೆ. ಇವರೊಬ್ಬ ಗಂಭೀರ ಚಿಂತಕ. ಭಾರತೀಯ ಹಾಗೂ ಪಾಶ್ಚಿಮಾತ್ಯ ತತ್ವಶಾಸ್ತ್ರಗಳ ಸಮನ್ವಯದ ಕಡೆ ಇವರ ಗಮನ. ಇವರು ವಿವಿಧ ಅಕಾಡೆಮಿಕ್ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಹೊಂದಿರ್ತಾರೆ. ಇವರು ಕೂಡ ಮೊದಲಿಂದಲೂ ಕೂಡ ಇವತ್ತಿನ ತನಕ ಈ ಪುಸ್ತಕ ಈ ಸ್ಥಿತಿಗೆ ಬರಲಿಕ್ಕೆ ಕಾರಣಕರ್ತರಾಗಿರುವಂಥವ್ರ ಪೈಕಿ ಒಬ್ಬರಾಗಿದ್ದು, ಅವರು ತಮ್ಮ ಡಿ ಕೆ ಶ್ರೀನಿವಾಸನ್ ಅವ್ರ ಜೊತೆ ಈ ಪುಸ್ತಕದ ಬಗ್ಗೆ ಆಗಿರುವಂಥ ಒಂದು ಇಂಟ್ರ್ಯಾಕ್ಷನ್ ಬಗ್ಗೆ ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚ್ಕೋಬೇಕು ಅಂತೇಳಿ ನಾನು ಅವ್ರನ್ನ ವಿನಂತಿ ಮಾಡಿಕೊಟ್ಟೆ. ಪುಸ್ತಕವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡ್ತೀನಿ. ಡಿ ಕೆ ಶ್ರೀನಿವಾಸ್ ಅವರು ಪರಿಚಯ ಆಗಿದ್ದೇ ಒಂದು ವಿಚಿತ್ರವಾದ ಹಿನ್ನೆಲೆ. ಭಾಳ ಸಂಜೆ ಅಂತ ಬಗ್ಗೆ ಹೇಳ್ತಿದ್ದಾರೆ, ದುಃಖ ಅಂತ ಹೇಳ್ತಿದ್ದಾರೆ, ಅಶಾಂತ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವರು ಪರಿಚಯವಾದ ಹಿನ್ನೆಲೆ ಹೇಳಿದರೆ ಶಾಂತಿ ಮಂತ್ರದ ಹಿನ್ನೆಲೆಯಲ್ಲಿ. ಈ ಪರ್ಟಿಕ್ಯುಲರ್ ಶಾಂತಿ ಮಂತ್ರ ಯಾವ ಉಪನಿಷತ್ತಕ್ಕೆ ಸೇರುತ್ತೆ ಅಂತ ತತ್ವಶಾಸ್ತ್ರ ವಿಭಾಗಕ್ಕೆ ಹುಡ್ಕೊಂಡು ಬಂದರು. ಅಲ್ಲಿ ಯಾರೂ ಸಿಕ್ಕಲಿಲ್ಲ ಅಂತ ಕಾಣುತ್ತೆ. ಸರಿಯಾಗಿ ಸಿಗ್ನೇಚರ್ ಹಾಕಕ್ಕೆ ಬಂದೆ ರೂಮ್ಗೆ. ನೋಡಿ ಇವರು ಸಿಗ್ತಾರೆ ಇವರು. ಅವತ್ತು ಅಂಟುಕೊಂಡ ಶ್ರೀನಿವಾಸ ಇವತ್ತಿನವರೆಗೂ ನನ್ನನ್ನು ಬಿಟ್ಟಿಲ್ಲ. ಅವರು ಸುಮ್ಮನೆ ಇರೋರಲ್ಲ. ಪ್ರೊಫೆಸರ್ ಕಿರಣ್ ಕುಮಾರ್ ಹೇಳ್ದಂಗೆ ಬೇರೆಯವ್ರನ್ನೂ ಸುಮ್ಮನೆ ಇರೋಕ್ಕೆ ಬಿಡಲ್ಲ. ಕೆಲವು ಈ ಹಿನ್ನೆಲೆಯಲ್ಲಿ ಭಾಳ ಸಂಜೆಯಲ್ಲಿ ಬದುಕಿಗೊಂದು ಅರ್ಥ ಅಂತ ಒಂದು, ಇದೊಂದು ಗಂಭೀರ ಆಲೋಚನೆಗೆ ನಮ್ಮನ್ನು ಒಯ್ಯುವ ಗ್ರಂಥ. ಇದು ಎಲ್ಲರಿಗೂ ತಲುಪಲ್ಲ, ಇದು ಶಾಸ್ತ್ರ ಗ್ರಂಥ ಅಂತ ಎಷ್ಟೇ ನಾವು ಹೇಳಿದರೂ ಕೂಡ ಇದನ್ನು ಎಲ್ಲರಿಗೂ ನಾವು ತಲುಪಬೇಕಾದ ಒಂದು ಅಗತ್ಯವಿದೆ ಅಂತ ನಾನು ಅಷ್ಟೇ ಘಂಟಾಘೋಷವಾಗಿ ಹೇಳ್ತೀನಿ. ಪ್ರತಿಯೊಬ್ಬರು, ಯಾಕೆಂದರೆ ಇವತ್ತು ಸಾಫ್ಟ್ವೇರ್ಗಳು ಕೂಡ ಯುವಕರಾಗಿದ್ದಾಗಲೇ ಮುದುಕರಾಗುತ್ತಿದ್ದಾರೆ. ಈಗಷ್ಟೇ ಹೇಳಿದ್ರು 20 ವರ್ಷದಲ್ಲೇ ಎಲ್ಲ ಕಂಡ್ಕೊಂಡ್ಬಿಟ್ಟಿರ್ತಾರೆ ಅಂತ. 20 ವರ್ಷ ಆಗೋದ ಮೇಲೆ ತತಃ ಕಿಂ ಅಂತ, ವಿದೇಶೇಶು ಮಾನ್ಯ ಸ್ವದೇಶೇಶು ಧನ್ಯ, ಎಲ್ಲ ತರಹ ನೋಡ್ಬಿಟ್ಟಿರ್ತಾರೆ ಜೀವನ. ಆಮೇಲೇನು ಎಂಬ ಪ್ರಶ್ನೆ ಬರುತ್ತೆ. ಆದ್ದರಿಂದ ಇದು ವೃದ್ಧರಿಗಷ್ಟೇ ಅಲ್ಲ ಅರ್ಥಪೂರ್ಣವಾದ ಗ್ರಂಥ, ಯುವಕರಿಗೂ ಹೌದು. ಅದಕ್ಕೆ ಚಿಕ್ಕಂದಿನಿಂದಲೇ ನಮಗೆ ಇದು ಯಾಕೆ ಚಿಕ್ಕಂದಿಂದ ಈ ಲೈಫ್ ಡಿನೈಯಿಂಗು ನೆಗೆಟಿವ್ನೇ ಹೇಳ್ತಾರೆ ಅಂತ ಅಂಬೇಡ್ಕರ್ ಅವರು ಬುದ್ಧ ಆ್ಯಂಡ್ ಇಸ್ ಧಮ್ಮ ಅಂತ ಲಾಸ್ಟ್ ವರ್ಕಲ್ಲಿ ಬರೀತಾರೆ. ಅಲ್ಲಿ ಒಬ್ಬ ಪಾಶ್ಚಾತ್ಯ ಕ್ರಿಟಿಸೈಸ್ ಮಾಡ್ತಾನೆ. ಬುದ್ಧನ ಬೋಧನೆ ಕೇವಲ ನಿರಾಕರಣ ಬೋಧನೆ, ಜೀವನ ವಿರೋಧಿ ಧೋರಣೆಯನ್ನೇ ಹೇಳುತ್ತೆ. ಬರೀ ದುಃಖ 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 ಅಂತ. ಜನ್ಮ ದುಃಖಂ ಜರ ದುಃಖಂ ಜಾಯ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗೃತ ಬರೀ ದುಃಖನೇ ಹೇಳ್ತಾನೆ. ಭರ್ತೃಹರಿ ಹತ್ರ ಹೋದರೆ ಭೋಗೆ ರೋಗ ಭಯಂ ಕುಲೆ ಚ್ಯುತಿ ಭಯಂ ವಿತ್ತೆ ಪಾಲಾದ್ ಭಯಂ ಮಾನೆ ದೈನ್ಯ, ಎಲ್ಲ ಭಯ ನೆಗೆಟಿವೇ ಹೇಳ್ತಾ ಇದ್ದಾನಲ್ಲ ಅಂತ. ಅದಕ್ಕೆ ಅಂಬೇಡ್ಕರ್ ಅವರು ಬುದ್ಧನ ದೃಷ್ಟಿಕೋನದಿಂದ ಒಂದು ಉತ್ತರವನ್ನು ಕೊಡ್ತಾರೆ. ಬುದ್ಧನದು ವಸ್ತುಸ್ಥಿತಿವಾದ, ಜೀವನು ಹೇಗಿದೆ ಹಾಗೆ ಹೇಳ್ದ, ಹೇಳಿ ಹಾಗೆ ಬಿಟ್ಟುಬಿಡಲಿಲ್ಲ ಅವನು. ಮೊದಲ ಆರ್ಯ ಸತ್ಯ ನಿರಾಶಾವಾದವನ್ನು ಬೋಧಿಸುತ್ತದೆ. ಜೀವನು ದುಃಖ ಅಂತ, ಸರ್ವಂ ದುಃಖಮಯಂ ಅಂತ. ಎರಡನೇ ಆರ್ಯ ಸತ್ಯದಲ್ಲಿ ದುಃಖ ಕಾರಣವನ್ನು ವಿಶ್ಲೇಷಿಸುತ್ತಾನೆ.
ದುಃಖ, ದುಃಖ ಕಾರಣ ಎರಡನೇ ಆರ್ಯ ಸತ್ಯ. ಈ ದುಃಖ ಕಾರಣದಲ್ಲೇ ನಮಗೆ ಶ್ರೀನಿವಾಸ್ ಅವರು ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ, ಎಕ್ಸಿಸ್ಟೆನ್ಷಿಯಲಿಸ್ಟ್ ಹಿನ್ನೆಲೆಯಲ್ಲಿ ಈ ಅಸ್ತಿತ್ವವಾದದ ಒಂದು ಪರಿಕಲ್ಪನೆ ಅನ್ನೋದು ಏನೇನಿದೆ ಅವೆಲ್ಲವೂ ನಮಗೆ ಹೊಸದಲ್ಲ. ಬೌದ್ಧ ಧರ್ಮವನ್ನು ಓದಿಬಿಟ್ರೆ ನಮಗಿದ್ಯಾವುದೂ ಹೊಸದಲ್ಲ. ಆದರೆ ಬೌದ್ಧ ಧರ್ಮದ ಸಂಪರ್ಕ ಪಡೆಯದೇ ಅದನ್ನು ಸ್ವಾನುಭವದಿಂದ ಅವರು ಬರೆದಿದ್ದಾರಲ್ಲ, ಅದು ಬಹಳ ದೊಡ್ಡ ವಿಚಾರ. ಇದನ್ನೆಲ್ಲ ಬುದ್ಧ ಹೇಳಿದ್ದಾನೆ. ಒಬ್ಬ ರೋಗಿಯನ್ನು ಕಾಣ್ತಾನೆ, ಒಬ್ಬ ಮುದುಕನನ್ನು ಕಾಣ್ತಾನೆ, ಒಂದು ಶವವನ್ನು ಕಾಣ್ತಾನೆ, ಆನಂತರ ಒಬ್ಬ ಭಿಕ್ಷುವನ್ನು ಕಾಣ್ತಾನೆ. ಅವನ ಕೈಗೆ ಸಿಕ್ಕಲ್ಲ ಅಂತ ಅವರ ಅಪ್ಪ ಯಾವತ್ತೋ ಹೇಳಿಬಿಟ್ಟು ಅವನು ಪೂರ್ತಿ 4 ಗೋಡೆಗಳ ಮಧ್ಯೆ ಕೂಡಾಕ್ಬಿಡ್ತಾನೆ. ಆದರೆ ಪ್ರತಿ ದಿವಸ ಬರೀ ಗಾಯನ, ನರ್ತನ, ಭೋಗ ಇದರಲ್ಲೇ ಕಳ್ತಾ ಇದ್ದವನಿಗೆ ಬೇಸರ ಅನ್ನೋದು, ಬೋರ್ಡಮ್ ಅಂತ ಒಂದು ಶಬ್ದವನ್ನು ಅಸ್ತಿತ್ವವಾದಲ್ಲಿ ಬರುತ್ತೆ. ಪ್ರತಿ ದಿವಸ ನಮ್ಗೆ ಅದೇ ಪಾಯಸನ, ಅದೇ ಹುಗ್ಗಿನ, ಅದೇ ಬೇಜಾರಾಗುತ್ತೆ. ಹೊರಗಡೆ ಏನಿದೆ ಅಂತ ಕುತೂಹಲ ಆಗುತ್ತೆ. ಆ ಕುತೂಹಲದಲ್ಲಿ ಒಂದೊಂದು ದಿವಸ ಒಂದು ದೃಶ್ಯವನ್ನು ಕಾಣ್ತಾನೆ. ಆ ದೃಶ್ಯವಷ್ಟೇ ಸಾಕು, ಅವನ ಸಂವೇದನಾಶೀಲತೆಯ ಒಂದು ಮನಸ್ಸನ್ನು ಅವನು ಜಾಗೃತಗೊಳಿಸೋಕ್ಕೆ ಅಷ್ಟೇ ಸಾಕಾಗಿತ್ತು. ಅದು ಎಷ್ಟು ಚೆನ್ನಾಗಿದೆ. ಬುದ್ಧ ವಾಸ್ ಎ ಪ್ರಾಕ್ಟಿಕಲ್ ಲಾಜಿಷಿಯನ್ ಅಂತ, ಒಬ್ಬ ಪ್ರಾಯೋಗಿಕ ತಾರ್ಕಿಕನಾಗಿದ್ದ ಅವನು ಅಂತ. ಇದು ಏನು ಅಂತ ಕೇಳ್ತಾನೆ. ಫಸ್ಟ್ ಕೇಳಿದಾಗ ಇದು ಅಲ್ಲ, ಇದು ಇವನು ಅಂತ ಹೇಳಬೇಕು ಅಂತಾನೆ. ಅವನಿಗೆ ಇದು ಇವನಿಗೆ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ಮಟ್ಟಿಗೆ ಅವನಿಗೆ ಸತ್ಯವನ್ನು ಅವರ ಅಪ್ಪ ಮರೆಮಾಚಿಬಿಟ್ಟಿರ್ತಾನೆ. ಇವನು ಅಂತ ಹೇಳಬೇಕು, ಇವನೊಬ್ಬ ಮನುಷ್ಯ, ಇವನನ್ನು ರೋಗಿ ಎಂದು ಕರೆಯುತ್ತಾರೆ. ರೋಗ ಅಂದ್ರೇನು ಕೇಳ್ತಾನೆ. ರೋಗದ ಎಲ್ಲ ಅವನ ಚೆನ್ನವನ್ನೆಲ್ಲ ಹೇಳ್ತಾನೆ. ಇದು ಇವನಿಗೂ ಮಾತ್ರ ಬರುತ್ತೋ ಎಲ್ಲರಿಗೂ ಬರುತ್ತೋ ಅಂತಾನೆ. ಇಂಥ ಬ್ಯೂಟಿಫುಲ್ ಕ್ವಶನ್. ಮನುಷ್ಯನಾದ್ಮೇಲೆ ಹುಟ್ಟಿದ ಮೇಲೆ ಎಲ್ಲರಿಗೂ ರೋಗ ಅನುಭವಿಸ್ಬೇಕಾಗತ್ತೆ, ನನಗೂ ಬರುತ್ತಾ ಅಂತಾನೆ. ಸೊ ದಿ ಕ್ರೈಸಿಸ್ ಅನ್ನೋದು ಇದೆಯಲ್ಲ, ಈ ಬಿಕ್ಕಟ್ಟು ಅನ್ನೋದು ಆಂತರಿಕ ಬಿಕ್ಕಟ್ಟು ಕೇವಲ ಸಂವೇದನಾಶೀಲನಾದವನಿಗೆ ಮಾತ್ರವೇ ಸಾಧ್ಯ. ಇದು ಸೂಕ್ಷ್ಮನಾಗಿರಿ. ನಾವು ನೋಡ್ತಿರ್ತೀವಿ, ಬೇಕಾದಷ್ಟು ರೋಗಿಗಳು ನೋಡ್ತೀವಿ, ಅಯ್ಯೋ ಪಾಪ ಅಂದ್ಕೊಂಡು ಹೋಗ್ತೀವಿ. ಅವನಿಗೆ ಹಾಗಾಗಲಿಲ್ಲ. ನೆಕ್ಸ್ಟ್ ಡೇ ಹೋಗ್ತಾನೆ, ಹಿ ವಾಂಟ್ಸ್ ಟು ಡೆಲ್ವ್ ಡೀಪರ್ ಇನ್ ಟು ದಿಸ್. ಇದು ಆವಾಗ ಅವ ಮುದುಕ ಕಾಣ್ತಾನೆ. ಎಗೈನ್ ಹಿ ಆಸ್ಕ್ ದಿ ಕ್ವಶನ್, ವಾಟ್ ಈಸ್ ದಿಸ್, ಹೂ ಈಸ್ ದಿಸ್ ಅನ್ನೋಲ್ಲಿ. ಇವನು ಯಾರು ಅಂತಲ್ಲ, ಇದು ಯಾರು ಅಂತಾನೆ. ಇವನನ್ನು ಮುದುಕ ಅಂತಾರೆ. ಆ ಮುದಿತನದ ಸಮಸ್ಯೆನೇ ಇಲ್ಲಿ ಕೇಂದ್ರವಾಗಿ ಇಟ್ಕೊಂಡು ಮಾಡಿರೋದು. ಮುದುಕ ಹೇಳಕ್ತಾನೆ, ನನಗೂ ಬರುತ್ತಾ ಅಂತಾನೆ. ಆಯ್ತು. ಆ ನಂತರ ಮೊದಲು 2ನೇ ಸಂದರ್ಭದಲ್ಲಿ ಇದು ಅಂತ ಕೇಳಿದವನು 3ನೇ ದೃಶ್ಯದಲ್ಲಿ ಕೇಳ್ತಾನೆ, ಇವನು ಯಾರು ಹೀಗೆ ಮಲ್ಕೊಂಡಿದ್ದಾನೆ ಅಂತ. ಈಗ ನೀನು ನಿನ್ನ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋ, ಇವನಲ್ಲ ಇದು ಅನ್ನಬೇಕು. ಅಲ್ಲ ಕಣ್ರಿ, ಭೋಗದ ಸಂಕೇತವಾದ ಹೂವಿದೆ, ಹೂವಿನಿಂದ ಅಲಂಕೃತನಾಗಿದ್ದಾನೆ, ಹಾಯಾಗಿ ನಿದ್ರಿಸುತ್ತಿದ್ದಾನೆ. ಆದರೆ ಹಿಂದೆ ಮಾತ್ರ ಎಲ್ಲರೂ ಅಳ್ಕೊಂಡು ಬರ್ತಾಯಿದ್ದಾರೆ, ಹತ್ಕೊಂಡು ಬರ್ತಾಯಿದ್ದಾರೆ. ಹಿಂದೆ ಬರುತ್ತಿರುವ ದುಃಖದ ಸನ್ನಿವೇಶ, ಮುಂದಿರುವ ಸುಖದ ಸಂಕೇತವಾದ ಹೂವು, ಅಲಂಕಾರಗಳು, ಇವುಗಳನ್ನು ನಾನು ಸಮನ್ವಯ ಮಾಡಲಾರೆ. ಇದರ ಅರ್ಥವೇನು ಅಂತಾರೆ. ಮನುಷ್ಯ ಒಂದಲ್ಲ ಒಂದು ದಿವಸ, ಈಗಷ್ಟೇ ಪ್ರೊಫೆಸರ್ಗಳು ಹೇಳಿದ್ರು, ಪ್ರೊಫೆಸರ್ ಜಯದೇವ್ ಹೇಳಿದ್ರು ಅಂತ ಕಾಣುತ್ತೆ, ಸಾವಿನ ಭಯ ಅನ್ನೋದಿದೆಯಲ್ಲ, ಅದನ್ನು ಯೋಗಸೂತ್ರದಲ್ಲಿ ಅಭಿನಿವೇಶ ಅಂತ ಹೇಳ್ತಾರೆ. 5 ಕ್ಲೇಶಗಳು ಮನುಷ್ಯನನ್ನು ಕಾಡುತ್ತೆ ಅಂತ. ಅವಿದ್ಯೆ, ಸತ್ಯವನ್ನು ಕುರಿತ ಅಜ್ಞಾನ, ಅಸ್ಮಿತೆ. ಅಸ್ಮಿತೆ ಅಂದರೆ ಇಲ್ಲಿ ಕನ್ನಡದ ಅಸ್ಮಿತೆ ಈ ಶಬ್ದ ಅರ್ಥದಲ್ಲಿ ಬಳಸಲ್ಲ. ಅಸ್ಮಿತೆ ಅಂದರೆ ಅಹಂಕಾರ. ರಾಗ, ಇಷ್ಟ ವಸ್ತುವಿನಲ್ಲಿ ಪ್ರೀತಿ, ಇವನು ಬೇಕು ನನಗೆ, ಅವನು ಬೇಡ ಅನ್ನೋ ದ್ವೇಷ. ಇಷ್ಟ ವಸ್ತುವಿನಲ್ಲಿ ಪ್ರೀತಿ, ಅನಿಷ್ಟ ವಸ್ತುವಿನಲ್ಲಿ ದ್ವೇಷ. ಕಡೆಗೆ ಇನ್ನೇನು ಕ್ಲೇಶ ಯಾವುದು ಅಂದರೆ, ಇನ್ನೇನು ಬರ್ತಾಯಿದ್ದೀವಿ ಎಂಡಿಗೆ, ಆವಾಗ ನಾವು ವೃದ್ಧಾನಾರಿ ಪತಿವ್ರತ ಅಂತ ಮಾತಾಡ್ತೀವಿ. ದಿಸ್ ಈಸ್ ದಿ ಕ್ರೈಸಿಸ್, ಹೌ ಟು ಫೇಸ್ ದ ಡೆತ್. ಅಂತ ಡೆತ್ ಇಸ್ ದಿ ಇನ್ಸೆಂಟಿವ್ ಫಾರ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತಾರೆ. ಅವೇರ್ನೆಸ್ ಆಫ್ ದ ಡೆತ್ ಇಸ್ ದಿ ಇನ್ಸೆಂಟಿವ್ ಫಾರ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತಾರೆ. ಕಬೀರ್ ಒಂದು ಮಾತು ಹೇಳ್ತಾನೆ, ಒಂದು ಪದದಲ್ಲಿ ಅನೂಪ್ ಜಲೋಟ ಅವರು ಹಾಡಿದ್ದಾರೆ, ಜೀನಿ ರೇ ಜೀನಿ ಅಂತ, ಕಬೀರ ಅಂತ ಒಂದು ಸ್ಟಾರ್ಟ್ ಆಗುತ್ತೆ. ಹೊತ್ತುಕೊಂಡು ಹುಟ್ಟಾನಂತೆ ಮನುಷ್ಯ, ಯಾಕಾರು ಇಲ್ಲಿಗೆ ಬಂದಪ್ಪ ಅಂತ.
ಸುತ್ತಮುತ್ತಲಿರೋರೆಲ್ಲ ಏನು ಜೀವನದ ಒಂದು ವಿಡಂಬನೆ ಏನು ಅಂದರೆ ಎಲ್ಲ ಚಪ್ಪಾಳ್ತಾರೆ, ಓ ಗಂಡು ಮಗು ಆಯಿತು ಅಥವಾ ಹೆಣ್ಣು ಮಗು ಆಯಿತು, ಲಕ್ಷ್ಮೀ ಅಂತಿಡಿ. ನಾನಿಲ್ಲಿ ಸಿಕ್ಕಾಕೊಂಡಲ್ಲ ಅಂತ ಹೇಳ್ತಾ ಇದ್ದರೆ ಇವರೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ನಾನು ಸಾಯ್ತಾ ಇದ್ದರೆ ಸದ್ಯ ಈ ಮುಕ್ತಿ ಪಡಿತಿದ್ದೀನಲ್ಲ ಅಂತಂದರೆ ಇವರೆಲ್ಲ ಅಳ್ತಾ ಇದ್ದಾರೆ. ಇದು ಬದುಕಿನ ವಿಡಂಬನೆ. ಈ ವಿಡಂಬನೆಯನ್ನು ಹೇಗೆ ಎದುರಿಸಬೇಕೆಂಬುದು ನಮಗೆ ಪ್ರಾಕ್ಟಿಕಲ್ಲಾಗಿ ಒಂದು ಕೈಪಿಡಿ ನಮಗೆ ಸಿಕ್ಕಿದೆ. ಈಗಷ್ಟೇ ಹೇಳಿದ್ರು, ಇದು ಇಂಥ ವಿಷಯವನ್ನು ತಗೊಂಡು ಇಷ್ಟು ಸುದೀರ್ಘವಾದ ಲೇಖನವನ್ನು ಪುಸ್ತಕವನ್ನು ಯಾರೂ ಬರೆದಿರಲಿಕ್ಕಿಲ್ಲ ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ಖಂಡಿತವಾಗ್ಲೂ ಹೇಳ್ತೀನಿ. ಮತ್ತು ಶ್ರೀನಿವಾಸ್ ಅವರ ಒಂದು, ನನ್ನ ದಯವಿಟ್ಟು ಹೊಗಳ್ಬೇಡಿ ಅಂದರು. ನಾನು ಹೊಗಳ್ತಾ ಇಲ್ಲ. ನಮ್ಮಲ್ಲಿ ಥಿಯರಿ ಆಫ್ ವ್ಯಾಲ್ಯೂಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ವಿ ಮೇಕ್ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ ದಿ ಜಡ್ಜ್ಮೆಂಟ್ ಆಫ್ ಫ್ಯಾಕ್ಟ್ ಆ್ಯಂಡ್ ದಿ ಜಡ್ಜ್ಮೆಂಟ್ ಆಫ್ ವ್ಯಾಲ್ಯೂ ಅಂತ. Sometimes the judgment of fact will be mistaken for the judgment of value, for which I cannot help. ಅಲ್ಲಿ ಯಾಕೆ ಅಂದರೆ ಅಲ್ಲಿರೋದನ್ನು ನಾನು ಹೇಳಲೇಬೇಕು. ಈ ಅನುಬಂಧ ಅಂತ ಮಾಡ್ತಾರಲ್ಲ, ನಾನು ಹೇಳಿದೆ ಅದನ್ನೇ ಪ್ರತ್ಯೇಕವಾದ ಒಂದು ಪುಟ್ಟ ಗ್ರಂಥವನ್ನಾಗಿ ಈ ಒಂದು ಎಕ್ಸಿಸ್ಟೆನ್ಷಿಯಲಿಸ್ಟ್ ಬೆಳಕಿನಲ್ಲಿ ತೊಗೊಂಬಂದರೆ ದಟ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಗ್ರೇಟ್ ಬುಕ್. ನಾನು ಇಂಡಿಪೆಂಡೆಂಟಾಗಿ ಓದಿದ್ದರಿಂದ ನನಗೂ ಕಿರಣ್ ಕುಮಾರ್ ಕೊಟ್ಟಷ್ಟೇ ಕಿರುಕುಳವನ್ನು ಕೊಟ್ಟರಾದರೂ ಮೆತ್ತಿಗೆ. ಯಾಕೆ ಅಂದರೆ ಅವ್ರು ಯಾವ ವಿಷಯವನ್ನು ಕುರಿತು ನನಗೆ ಚರ್ಚೆ ಮಾಡಿದರೋ ಆಗ ನಾನು ಆ ಸ್ಥಿತಿಯಲ್ಲಿ ಇದ್ದೆ. ಆ ಸ್ಥಿತಿಯಲ್ಲಿ ನಾನು ಅವ್ರಿಗೆ ಯಾವುದೇ ರೀತಿಯ ಒಂದು ಇದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ. ಬಟ್ ಆ ಪುಸ್ತಕದ ಅಧ್ಯಯನದಿಂದ ನನಗೆ ಎಷ್ಟೋ ಸಮಾಧಾನವಾಯಿತು. ಪ್ರತಿಯೊಬ್ಬರೂ ಓದಬೇಕಾದ ಗ್ರಂಥ. ಇದನ್ನು ಯಾರಿಗೂ ಉಪಯೋಗ ಆಗುತ್ತೆ, ಯಾರಿಗೂ ಉಪಯೋಗ ಆಗಲ್ಲ ಅಂದರೆ ಖಂಡಿತವಾಗಲೂ ಉಪಯೋಗ ಆಗುತ್ತೆ. ಇದನ್ನು ಈ ಅರ್ಥದಲ್ಲಿ ನಾನು ಇನ್ನೂ ಒಂದು ಸಜೆಷನ್ ಕೊಟ್ಟೆ ಶ್ರೀನಿವಾಸ್ ಅವ್ರಿಗೆ. ನಮ್ಮ ಗುಪ್ತರು ಪ್ರತಿ ಭಾನುವಾರ ಮಾರ್ನಿಂಗು ಒಂದು ಪಾರ್ಕ್ನಲ್ಲಿ ಎಲ್ಲ ವೃದ್ಧರು ಸೇರ್ತಾರೆ. ಹೌದಾ ಸರ್? ನಾನು ನೋಡಿರೋದ್ರಿಂದ ಅಲ್ಲಿ ಇದರಲ್ಲಿ ಬಗ್ಗೆ ಒಂದು ಅಧ್ಯಾಯ ಸುಮ್ಮನೆ ಯಾರೊಬ್ಬರು ಓದಬೇಕು, ಇನ್ನು ಮಿಕ್ಕಿದವರೆಲ್ಲ ಕೇಳಬೇಕು. ಪ್ರತಿಯೊಂದು ಲೊಕ್ಯಾಲಿಟಿಲಿ ಇದಾಗಬೇಕು. ಮೈಸೂರಿನಲ್ಲಿ ಫಸ್ಟು. ಯಾಕೆಂದರೆ ಅಲ್ಲಿ ನಾವು ಹೇಳೋಕ್ಕೆ ಬರುವಾಗ ಮನೆಯಲ್ಲಿ ಆಗ್ತಾಯಿರೋ ತಾಪತ್ರಯಗಳು, ಈ ತಾಪತ್ರಯಗಳು ಹೇಳ್ತಾ ಇದ್ರೆ ಬೇಕಾದಷ್ಟು. ಹೆಂಡತಿ ಗಂಡನ ಬಗ್ಗೆ ದೂರ್ತಾಳೆ, ಮೇಡಮ್ಗಳಿದ್ದಾರೆ. ಫಾರ್ಚುನೇಟ್ಲಿ ನಮ್ಮ ಹೆಂಡತಿ ಭೂಲೋಕದಲ್ಲಿ ಇಲ್ಲ, ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮ ಮಿಸ್ಸಸ್ಗೆ ಹೇಳ್ತೀನಿ ಅಂತಿಲ್ಲ, ಯಾರು ಗೊತ್ತಿರೋರು ಹೇಳ್ಬಿಟ್ರೆ ಆ ಧೈರ್ಯ ಇದೆ, ಅದಿಲ್ಲ. ಯಾಕೆಂದ್ರೆ ಅವರಲ್ಲಿದ್ದಾರೆ. ಹೆಂಡತಿ ಗಂಡನ ಬಗ್ಗೆ ದೂರ್ತಾಳೆ, ಗಂಡ ಹೆಂಡತಿ ಬಗ್ಗೆ ದೂರ್ತಾಳೆ. ಅಯ್ಯೋ ನನ್ನ ಮಗ, ನನ್ನ ಅಳಿಯ, ಹೀಗೆ ಏನು ಅಂತ ದೂರೋದನ್ನು ನಿಲ್ಲಿಸುತ್ತೆ ಈ ಪುಸ್ತಕ ಓದಿದ್ರೆ. ಹೇಳ್ತಾ ಹೋದರೆ ಲಿಮಿಟೇ ಇಲ್ಲ. ಅವು ಸರಿಯಾಗಿ ಉಪ್ಪು ಹಾಕಿರಲಿಲ್ಲ ಅಂತಲೇ ಅದೇ ಒಂದು ವಿಚಾರ ವಿನಿಮಯ ಆಗೋಗುತ್ತೆ. ಆದ್ದರಿಂದ ನಾವು ಜೀವನವನ್ನು ಯಾವ ರೀತಿ ಸ್ವೀಕರಿಸಬೇಕು ಎಂಬುದನ್ನು ನಮಗೆ ತಿಳಿಸುವ ಉದ್ಗ್ರಂಥ ಇದು. PhD ಅಂತ ಅಷ್ಟೇ ಸೀಮಿತವಾದರು. ನನಗೆ ಇನ್ನೂ ಒಂದು ಮೆಟ್ಲು ಮೇಲೆ ಹೋಗಬೇಕು ಅಂತ ಆಸೆ. ಈ ಪುಸ್ತಕ ಅವ್ರಿಗೆ ನಮ್ಮ ನಾಗಭೂಷಣ್ ಸ್ವಾಮಿ ಪ್ರೊಫೆಸರ್ ಹೇಳಿದರು, ಈಗಷ್ಟೇ ಹೇಳಿದರು, ಬೇರೆ ಯಾವುದಾದ್ರು ಲ್ಯಾಂಗ್ವೇಜಲ್ಲಿ ಬರೆದುಬಿಟ್ಟಿದ್ದಿದ್ರೆ ಅಂತ. ಇಟ್ ಡಿಸರ್ವ್ಸ್ ಟು ಡೀಲ್ ಇಟ್. ಯಾಕೆಂದರೆ ಏನಕ್ಕೆ ಅಂದರೆ ಆ ವಿಷಯದ ದೃಷ್ಟಿಕೋನದಿಂದಲೂ ಸ್ಪೆಷಲ್ ಇದು, ನಿರೂಪಣೆಯ ದೃಷ್ಟಿಕೋನದಿಂದಲೂ ಸ್ಪೆಷಲ್ ಇದು. ಪ್ರಶಸ್ತ ಪಾದ ಅಂತ ಒಬ್ಬ ಇದ್ದ, ಕಣಾದ ಸೂತ್ರವನ್ನು, ವೈಶೇಷಿಕ ಸೂತ್ರವನ್ನು ಬರೆದವನು. ಪ್ರತಿಯೊಂದು ಸೂತ್ರ ಸಾಹಿತ್ಯಕ್ಕೂ ಒಂದು ವ್ಯಾಖ್ಯಾನ ಇರುತ್ತೆ. ಕಣಾದ ಸೂತ್ರಕ್ಕೆ ಪ್ರಶಸ್ತ ಪಾದ ವ್ಯಾಖ್ಯಾನ ಬರೀತಾನೆ. ಅದ್ರ ಮೇಲೆ ಹಿರಿಯಣ್ಣವ್ರು ಬರೀತಾ, ಇಟ್ ಈಸ್ ನಾಟ್ ಓನ್ಲಿ ಎ ಕಾಮೆಂಟರಿ, ಇಟ್ ಕಾನ್ಸ್ಟಿಟ್ಯೂಟ್ಸ್ ಅನ್ ಇಂಡಿಪೆಂಡೆಂಟ್ ವರ್ಕ್ ಅಂತಾರೆ. ದೆರ್ ಈಸ್ ಒರಿಜಿನಾಲಿಟಿ ಆಫ್ ಥಿಂಕಿಂಗ್ ಇನ್ ಪ್ರಶಸ್ತ ಪಾದಸ್ ಎಕ್ಸ್ಪೋಸಿಷನ್ ಆಫ್ ಕಣಾದ ಅಂತಾರೆ. ಅಂದರೆ ಈ ಮೂಲ ಗ್ರಂಥದ ಆಶಯವನ್ನು ವ್ಯಾಖ್ಯಾನಿಸುವ ಬರದಲ್ಲಿ ನಮ್ಮ ಶ್ರೀನಿವಾಸ್ ಅವರು ಸ್ವಂತಿಕೆಯನ್ನು ಮೆರೆಯುತ್ತಾರಲ್ಲ,
ಬಹಳ ಬಹಳ ಅದ್ಭುತವಾದದ್ದು. ಒಬ್ಬ ತಾತ್ವಿಕನಾಗಿ ನಾನು ಹೇಳ್ತಾ ಇರೋದು, ನಾವು ಶೂನ್ಯ ಅಂದ್ಬಿಡ್ತೀವಿ, ಅವರೊಂದು ಸ್ಪೆಷಲ್ ವರ್ಕ್ ಕೊಡ್ತಾರೆ. ಅವರು ಬಳಸುವ ಮೂಲ ಪಾರಿಭಾಷಿಕ ಶಬ್ದಗಳು ಕನ್ನಡ ಅಂತರ ನಮಗೆ ಇನ್ನೂ ನೆನಪಿನಲ್ಲಿದೆ. ಫೋನಲ್ಲೇ ಒಂದು ಸಲ ಹೇಳಿದೆ ವಾಯ್ಡ್ ಅಂತ. ಈ ವಾಯ್ಡ್ ಅನ್ನೋ ಶಬ್ದ ನಮ್ಮಲ್ಲಿ ಶೂನ್ಯ ಸಂಪಾದನೆ ವಚನ ಸಾಹಿತ್ಯದಲ್ಲೇ ಬರುತ್ತೆ, ಬುದ್ಧನಲ್ಲಿ ಬರುತ್ತೆ ಶೂನ್ಯ ಅಂತ. ಬದುಕೇ ಒಂದು ಶೂನ್ಯ ಅಂತ ದಾಸರ ಪದಗಳಲ್ಲಿ ಲೊಟ್ಟೆ ಎಲ್ಲ ಲೊಟ್ಟೆ ಅಂತ ಎಲ್ಲ ಮಿಥ್ಯೆ ಅಂತ 60 ವರ್ಷ ದಾಟಿದ ಮೇಲೆ ಅದು ಬರೋದು. ಅಲ್ಲಿವರೆಗೂ ಇದು ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಪಕ್ಕದ ಮನೆಯವನು ಸಾಯ್ತಿರ್ತಾನೆ, ಅಯ್ಯೋ ಸತ್ತೋಗ್ಬಿಟ್ನಲ್ಲ ಅಂತ ಅಳ್ತಿರ್ತೀವಿ, ಅಯ್ಯೋ ಪಾಪ ಎಷ್ಟು ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಬಿಟ್ನಲ್ಲ ಅಂತ. ಅಂದರೆ ನಾನು ಸ್ಥಿರವಾಗಿರ್ತೀನಿ ಅಂತ ಯಾವುದೋ ಒಂದು ಭ್ರಮೆಯಲ್ಲಿ. ನೀನು ರೇಸಲ್ಲಿ ಸ್ವಲ್ಪ ನೆಕ್ಸ್ಟ್ ಕ್ಯೂ ತಾವೇ. ದಿ ಇಮಿನೆನ್ಸ್ ಆಫ್ ಡೆತ್ ಅಂತಿದೆಯಲ್ಲ, ಅದಕ್ಕೆ ಹೇಳೋದು ಸಾವು ಎಂಬುದು ಒಂದು ನಮಗೆ ಗುರು ಅಂತ. ಈ ಸಾವಿನ ಪ್ರಜ್ಞೆ ಏನು ಮಾಡುತ್ತೆ, ನಮ್ಮನ್ನು ಬದುಕನ್ನು ಶೋಧಿಸುವಂತೆ ಮಾಡುತ್ತೆ, ನಮ್ಮ ಬದುಕನ್ನು ಮೌಲ್ಯಮಾಪನ ಮಾಡುವಂತೆ. ರಿಟೈರ್ಮೆಂಟ್ ಅಂದ ತಕ್ಷಣ ಎಲ್ಲ ಹೀಗಿದ್ದಿದ್ದು ಡಾಕ್ಟ್ರಿನ್ ಆಫ್ ಮಾಯಲ್ಲಿ ಬರೀತಾರೆ ಜ್ಞಾನಯೋಗದಲ್ಲಿ ವಿವೇಕಾನಂದರು. ಪ್ರಾಯದಲ್ಲಿ ಹೀಗಿರುತ್ತೆ, ಮಧ್ಯ ವಯಸ್ಸಿನಲ್ಲಿ ಸ್ಟ್ರೈಟ್ ಆಗುತ್ತೆ, ಮುದಿತನದಲ್ಲಿ ಹೀಗಾಗುತ್ತೆ. ಯುವರ್ ಪರ್ಸನಾಲಿಟಿ ಈಸ್ ಬೀಯಿಂಗ್ ಆಸಿಲೇಟೆಡ್ ಬಿಟ್ವೀನ್ ಟಿಯರ್ ಆ್ಯಂಡ್ ಲಾಫ್ಟರ್ ಅಂತ ಹೇಳ್ತಾರೆ. ಆ ಈಕ್ವೇಷನ್ ಮಾಡೋದೇ ಒಂದು ಸವಾಲು ನಮಗೆ. ಅದಕ್ಕೆ ಬುದ್ಧ ಒಂದು ಮಧ್ಯಮ ಮಾರ್ಗವನ್ನು ಇಟ್ಟ. ಎಂಥ ಬುದ್ಧ ಇಟ್ಕೊಂಡಿದ್ದೀವಿ ನಾವು ಅಂದರೆ, ಈಗಷ್ಟೇ ಹೇಳಿದ್ರು ನಮ್ಮಲ್ಲಿ ಇಷ್ಟೆಲ್ಲ ಮಹಾತ್ಮರು ಇದ್ದರೂ ಕೂಡ ನಾವು ಯಾಕೆ ಹೀಗಿದ್ದೀವಿ ಅಂತಲೇ ಪ್ರಶ್ನೆ. ಇದರಿಂದ ವಾಯ್ಡ್ ಶಬ್ದಕ್ಕೆ ಅವರು ಬಳಸ್ತಾರೆ ಶ್ರೀನಿವಾಸ್ ಅವರು. ವಾಯ್ಡ್ ಅನ್ನೋದನ್ನು ನಾವು ಮೆಟಫಿಸಿಕಲ್ ಆ್ಯಂಗಲಿಂದಲೂ ನೋಡ್ತೀವಿ, ಆ್ಯಕ್ಸಿಯಾಲಜಿಕಲ್ ಆ್ಯಂಗಲಿಂದಲೂ ನೋಡ್ತೀವಿ, ತಾತ್ವಿಕ ದೃಷ್ಟಿಕೋನದಿಂದಲೂ ನೋಡ್ತೀವಿ, ಬದುಕಿನ ಉದ್ದೇಶದ ದೃಷ್ಟಿಕೋನದಿಂದಲೂ ನೋಡ್ತೀವಿ. ವಾಯ್ಡ್ ಅಂದರೆ ಜೀವನದಲ್ಲಿ ವಾಯ್ಡ್ ಬಂದ್ಬಿಡ್ತು ಅಂತ ಹೇಳ್ತೀವಿ. ಅವರ ಮನೆಯವ್ರನ್ನ ಕಳ್ಕೊಂಡು ಜೀವನದಲ್ಲಿ ಒಂದು ಶೂನ್ಯ ಪರಿಸ್ಥಿತಿ ಉಂಟಾಗಿದೆ ಅನ್ನೋ ಅರ್ಥದಲ್ಲೂ ಬಳಸ್ತೀವಿ. ಸತ್ಯವೆಂಬುದು ಶೂನ್ಯ ಅನ್ನೋ ಅರ್ಥದಲ್ಲೂ ಬಳಸ್ತೀವಿ, ತಾತ್ವಿಕ ಅರ್ಥದಲ್ಲೂ ಬಳಸ್ತೀವಿ. ಈ ಶಬ್ದಕ್ಕೆ ಒಂದು ಸ್ಪೆಷಲ್ ವರ್ಡ್ ಕಾಯಿನ್ ಮಾಡ್ತಾರೆ. ಅದು ಅವ್ರಿಗೆ ಹೇಗೆ ಹೋಳಿತೋ ಗೊತ್ತಿಲ್ಲ, ಯಾರೂ ಅದನ್ನು ಮಾಡಿಲ್ಲ ಇದುವರೆಗೂ. ನಿರ್ವಾತ ಸ್ಥಿತಿ ಅಂತಾರೆ. ಏನು ಬ್ಯೂಟಿಫುಲ್ ಆಗಿದೆ ಅಂದರೆ, ಸರ್ ಇದು ಎಲ್ಲಿಂದ ಪಡ್ಕೊಂಡ್ರಿ ಅಂದರೆ ಅದೇನೋ ಹಾಗೆ ಹೊಳಿತು, ಅದು ವಿನಮ್ರತೆನೋ ವಾಸ್ತವಿಕತೆನೋ ನನಗೂ ಗೊತ್ತಿಲ್ಲ. ವಾತ ಅಂದರೆ ಗಾಳಿ ಅಂತ. ಗಾಳಿ ಇಲ್ಲದ ಸ್ಥಿತಿ ಅಂದರೆ ಏನು? ಸಾವಿನ ಸಾಮೀಪ್ಯವನ್ನು ಹೊಂದುತ್ತಾ ಇರುವಂಥ ಸ್ಥಿತಿ. ಗಾಳಿ ಬದುಕಿನ ಸಂಕೇತ. ಗಾಳಿ ಇಲ್ಲದ ಸ್ಥಿತಿ ಯಾವುದು ಅಂದರೆ ನಮ್ಮದು ಒಂದು ರೀತಿ ಯಾವುದೋ ಒಂದು ವಾರ್ಧಕ್ಯದಲ್ಲಿ ನಿರ್ವಾತ ಒಂದು ಸ್ಥಿತಿಯನ್ನು ಮಾನವನು ತನ್ನ ವಾರ್ಧಕ್ಯದಲ್ಲಿ ಅನುಭವಿಸುತ್ತಿರುವ ಬದುಕಿನ ಶೂನ್ಯತೆಯನ್ನು ಅನುವಾದಕರು ನಿರ್ವಾತ ಸ್ಥಿತಿ ಅಂತ ವಿವರಿಸೋಕ್ಕೆ ಇಷ್ಟಪಡ್ತಾರೆ. ಬಹಳ ಚೆನ್ನಾಗಿದೆ. ವೃದ್ಧಾಪ್ಯದ ಕರಾಳ ಪೌರ್ವಾತ್ಯ ಚಿತ್ರಣ ನಮಗೆ ಪೌರ್ವಾತ್ಯ ಇದರಲ್ಲೂ ಸಿಗುತ್ತೆ. ದಿ ಟೈಗರ್ ಅಂತ ಒಂದು ಪೊಯಮ್ ಇದೆ, ಅಲ್ಲಿ ಕರಾಳ ಚಿತ್ರಣ ನಮ್ಗೆ ಸಿಕ್ಕುತ್ತೆ. ನಾವು ತಿಳ್ಕೊಂಡಿರೋ ಅಷ್ಟು ಫೈನಲ್ ಭಾಳ ಖುಷಿಯಾಗಿರೋಣ, ಇದ್ದಷ್ಟು ದಿವಸ ಭಾಳ ಎಂಜಾಯ್ ಮಾಡೋಣ ಅಂತ. ಆ ಎಂಜಾಯ್ಮೆಂಟು ಮೊಮೆಂಟರಿ. ಆ ಮೊಮೆಂಟರಿ ಎಂಜಾಯ್ಮೆಂಟ್ ಸಂಪಾದನೆ ಮಾಡೋಕ್ಕೆ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಅದ್ರ 4ರಷ್ಟು ಟೈಮ್ ವೇಸ್ಟ್ ಮಾಡಿರ್ತೀವಿ. ಅದು ಹೋದ ಮೇಲೆ ಹಿಂದೆ ನಮ್ಮ ಮನೆಯಲ್ಲೆಲ್ಲ ಪಟಾಕಿ ತರೋರು. ಪಟಾಕಿ ಅಂದರೆ ಆಸೆ. ಪಟಾಕಿ ಎಲ್ಲ ಹೊಡೆಯೋಕ್ಕೆ ಮುಂಚೆ ಬಹಳ ಉತ್ಸಾಹ. ಪಟಾಕಿ ಹೊಡೆದ ಮೇಲೆ ನಮ್ಮ ಮುಖ ನೋಡಬೇಕು. ಹಿಂಗೆ ನೋಡೋದು, ಪ್ರತಿಯೊಬ್ಬರು ಇನ್ನೊಬ್ರನ್ನ ಕೀಟ್ಲೆ ಮಾಡೋಕ್ಕೆ. ಅವನು ನನಗಿಂತ ಜಾಸ್ತಿ ದುಃಖ ಅನುಭವಿಸ್ತಾ ಇದ್ದಾನೆ, ಅವನು ನಮಗೆ ವಿಕೃತ ಒಂದು ತೃಪ್ತಿ. ಈ ಜೀವನ ಅನ್ನೋದು ಅದೇ ರೀತಿ. ಪ್ರಾಯದಲ್ಲಿ ನಾವು ಬೇಕಾದಷ್ಟು ಅನುಭವವನ್ನು ಪಡಿತೀವಿ, ಎಂಜಾಯಬಲ್. ಫ್ರಸ್ಟ್ರೇಷನ್, ಡಿಸಪಾಯಿಂಟ್ಮೆಂಟ್, ಹತಾಶ ಸ್ಥಿತಿ ಅಂತ. ಇದನ್ನು ನಾವು ಸ್ವೀಕರಿಸದೆ ಅದು ಇದ್ದಂತೆ ಎದುರಿಸೋಕ್ಕೆ ಆಗೋದಿಲ್ಲ. ಫಸ್ಟು ಅದನ್ನು ನಾನು ಒಪ್ಪೋದಿಲ್ಲ, ನಾನು ಮಾಡಲ್ಲ, ಹಾಗೆ ಎಷ್ಟು ದೂರದ್ರು ಅಷ್ಟೇ ನೀನು ತೊಗೊಳ್ಳೇಬೇಕದನ್ನು. ಅದಕ್ಕೆ ಹೇಳಿದ್ರು ವಿವೇಕಾನಂದರು ಮಾಯಾ ಡಾಕ್ಟ್ರಿನಲ್ಲಿ, ಮಾಯಾ ಇಸ್ ಎ ಫ್ಯಾಕ್ಟ್. ಎ ಫ್ಯಾಕ್ಟ್ ಈಸ್ ಇನ್ಎಕ್ಸ್ಪ್ಲಿಕಬಲ್ ಇನ್ ಟರ್ಮ್ಸ್ ಆಫ್ ವೈ ಆ್ಯಂಡ್ ಹೌ. ಯಾಕಾಯಿತು ಅಂದರೆ ಉತ್ತರ ಇಲ್ಲ, ಅದಾಯಿತು ತಗೋಬೇಕು ನೀನು. ಹೇಗಾಯಿತು ಇಲ್ಲ. ಮಾಯೆ ಎಂಬುದು ವಸ್ತುಸ್ಥಿತಿ,
ವಸ್ತುಸ್ಥಿತಿಯ ಏಕೆ ಮತ್ತು ಹೇಗೆ ಎಂಬುದನ್ನು ವಿವರಿಸಲು ಸಾಧ್ಯವಿಲ್ಲ. ಅದನ್ನು ನೀವು ಅದು ಇದ್ದ ಹಾಗೆ ಸ್ವೀಕರಿಸಬೇಕಷ್ಟೇ ಅಲ್ಲದೆ ಆ ಸ್ವೀಕಾರದಲ್ಲೇ ನೀವು ಎದುರಿಸುವ ಒಂದು ಶಕ್ತಿಯು ನಿಮ್ಮಲ್ಲೇ ಇದೆ. ಯಾವಾಗ ನಾನು ಸ್ವೀಕಾರ ಮಾಡಲ್ಲ ಅಂತೀವೋ ಆಗ ನಾವು ನಿರ್ವಾತ ಸ್ಥಿತಿಗೆ ಹೋಗ್ತೀವಿ. ಈ ನಿರ್ವಾತ ಸ್ಥಿತಿಯನ್ನು ಎಕ್ಸಿಸ್ಟೆನ್ಷಿಯಲಿಸಮಲ್ಲಿ ಏನಂತ ಕರಿತಾರೆ ಅಂದರೆ ಅನಾಥೆಂಟಿಕ್ ಸೆಲ್ಫ್ ಅಂತ. ಆತ್ಮನಿಗೆ 2 ಸ್ತರಗಳಿವೆ. ಅನಧಿಕೃತ ಸ್ತರ, ಇನ್ನೊಂದು ಅಧಿಕೃತ ಸ್ತರ ಅಂತ. ಆಥೆಂಟಿಕ್ ಸೆಲ್ಫು, ಅನಾಥೆಂಟಿಕ್ ಸೆಲ್ಫು. ಅಧಿಕೃತ ಸ್ತರದಲ್ಲಿ ನಾವು ಕ್ರಿಯಾಶೀಲ ಬದುಕನ್ನು ನಡೆಸುತ್ತೇವೆ, ಇಲ್ಲಿ ಚಾಯ್ಸ್ ಇದೆ. ಅನಧಿಕೃತ ಸ್ತರದಲ್ಲಿ ನಮ್ಮಲ್ಲಿ ಕ್ರಿಯಾಶೀಲತೆ ಇಲ್ಲ. ವಿರದ ವಸ್ತುವಿನಲ್ಲಿ ಸುಖವನ್ನು ಹುಡುಕ್ತೀವಿ, ದುಃಖವನ್ನು ಅನುಭವಿಸ್ತೀವಿ. ಈ ಎರಡೂ ಚಾಯ್ಸಲ್ಲಿ ನಾವು ಆರಿಸ್ಕೊಳ್ಬೇಕಾಗಿರೋದು ಯಾವುದು ಅಂದರೆ, ಯಾಕೆಂದರೆ ಜೀವನವೆಂಬುದು ನಿಷ್ಕ್ರಿಯತೆಯಲ್ಲ, ಪ್ಯಾಸಿವ್ ಅಲ್ಲ. ಇಟ್ ರೆಪ್ರೆಸೆಂಟ್ಸ್ ಆ್ಯನ್ ಇನ್ಸೆಸೆಂಟ್ ಪ್ರೋಸೆಸ್ ಆಫ್ ಕ್ರಿಯಾಶೀಲತೆ ಆ್ಯಂಡ್ ಆ್ಯಕ್ಟಿವಿಟಿ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತು. ಮನುಷ್ಯ ಒಂದೇ ಒಂದು ಕ್ಷಣ ನಿಷ್ಕ್ರಿಯವಾಗಿರುವಂತಹ ಒಂದು ಸ್ಥಿತಿಯನ್ನು ನಾವು ಕಲ್ಪಿಸಿಕೊಳ್ಳಲು ಬರುವುದಿಲ್ಲ. ಇದನ್ನು ನಾವು ಅನುಸರಿಸಿ ಯಾವ ಕನ್ಸ್ಟ್ರಕ್ಟಿವ್ ಆಗಿ ನಾವು ಕೆಲಸವನ್ನು ಮಾಡಬೇಕು, ಮುಪ್ಪಿನ ನಿರ್ವಹಣೆ ಹೇಗೆ ಮಾಡಬೇಕು, ಒಂದು ಶಾಸ್ತ್ರವಾಗಿ ಪರಿಗಣಿಸಿದೆ. ಇದೊಂದು ಬಹಳ ಸಂತೋಷ. ಮುಪ್ಪಿನ ನಿರ್ವಹಣೆ ಶಾಸ್ತ್ರವಾಗಿ 2ನೇ ಆರ್ಯ ಸತ್ಯದಲ್ಲೇ ಇದು ಬರುತ್ತೆ. ದುಃಖ ಮೊದಲನೇ ಆರ್ಯ ಸತ್ಯ, ದುಃಖ ಕಾರಣ 2ನೇ ಆರ್ಯ ಸತ್ಯ. ಅದರಲ್ಲಿ ದುಃಖಕ್ಕೆ ಕಾರಣ ಏನು ಅಂದರೆ, ಮೂಲಭೂತ ಕಾರಣ ಅವನು ಕರೆದ ಪಾಳಿ ಭಾಷೆಯಲ್ಲಿ ಅವಿಜ್ಜಾ ಅಂತ ಕರೀತಾನೆ, ಸಂಸ್ಕೃತದಲ್ಲಿ ಅವಿದ್ಯೆ ಅಂತ. ಅವಿದ್ಯೆ ಅಂದರೆ ಏನು ಅಂದರೆ, ವಾಸ್ತವವಾಗಿ ನಾವು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಅಲ್ಲದೆ ಇರೋದನ್ನು ಪರ್ಮನೆಂಟ್ ಅಂತ ತಿಳ್ಕೊಳ್ತೀವಲ್ಲ, ಅದು ಅವಿದ್ಯೆ. ಯು ಆರ್ ಸಬ್ಜೆಕ್ಟೆಡ್ ಟು ಇನ್ಸೆಸೆಂಟ್ ಮೂಮೆಂಟ್ ಅಂತ ಒಂದು ಹಾಡು ಜ್ಞಾಪಕಕ್ಕೆ ಬರುತ್ತೆ. ತುಚ್ಕೋ ಚಲ್ನಾ ಹೋಗ, ತುಚ್ಕೋ ಚಲ್ನಾ ಹೋಗ. ಡೈನಮಿಕ್, ಯು ಆರ್ ಆಲ್ವೇಸ್ ಮೂವಿಂಗ್. ಈವನ್ ಇಫ್ ಯು ಥಿಂಕ್ ದಟ್ ಯು ಆರ್ ಸಿಟ್ಟಿಂಗ್, ಯು ಆರ್ ಮೂವಿಂಗ್ ಪರ್ ಸೆಕೆಂಡ್. ಅವನಷ್ಟು 465 ಮೈಲಿ ಹೋಗ್ತಾ ಇದ್ದೀರಂತೆ ನಮ್ಮ ಗ್ರಹ. ನಾವಿದ್ದಲ್ಲೇ ನಾವಿಲ್ಲ. ವೈ ಡು ಯು ಥಿಂಕ್ ದಟ್ ಯು ಆರ್ ಪರ್ಮನೆಂಟ್ ಅಂತ ಬುದ್ಧ ಇದನ್ನು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಹೇಳಿದ್ದ. ಈ ಮುಪ್ಪಿನ ನಿರ್ವಹಣೆಯನ್ನು ನಾವು ಈ ಅವಿದ್ಯೆಯನ್ನು, ಆ ನಂತರ ತೃಷ್ಣೆ ಬರುತ್ತೆ. ಅವಿದ್ಯೆಯಿಂದ ತೃಷ್ಣೆ ಹೇಳ್ತಾನೆ, ತೃಷ್ಣೆಯಿಂದ 12 ಚೈನ್ ಹೇಳ್ತಾನೆ, 12 ನಿಧಾನ ಅಂತ. ಇವೆಲ್ಲವೂ ನಮ್ಮ ಬೌದ್ಧ ಧರ್ಮದಲ್ಲಿ ಇದೆ. ಆದರೆ ಇದ್ಯಾವುದರ ಸಂಪರ್ಕವೂ ಇಲ್ಲದೆ ಸ್ವಾನುಭವದಿಂದ ಎಂತಹ ಕಿರಣ್ ಕುಮಾರ್ ಅವರು ಹೇಳಿದಾಗ ಎಂತಹ ನಾವು ಈ ದೇಶದಲ್ಲಿ ಹುಟ್ಟಿ ನಾವು ಪುಣ್ಯ ಮಾಡಿ ಹುಟ್ಬಿಟ್ಟಿದ್ದೀವೇನೋ ಅಂತ ಅನ್ನಿಸ್ತು. ಸತತ ಯುದ್ಧವೇ ಜೀವನವಾಗಿರುವಂತಹ ವಾತಾವರಣದಲ್ಲಿ ಅಂತಹ ಪುಸ್ತಕ ಬರೆದಿದ್ದಾನೆ. ನಮಗೆ ಯುದ್ಧವಿಲ್ಲದೆ ಈ ಒಂದು ಕ್ರೈಸಿಸ್ ಕಾಡ್ತಾ ಇದೆಯಲ್ಲ. ಒಂದು ತತ್ವಪದ ತಗೊಳ್ಳಿ, ಅಲ್ಲಿ ಹಾಗೆ ಹೇಳ್ತಾನೆ, ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ, ಬಾವಿ ಜಲಬತ್ತಿ ಬರಿದಾಯಿತು ಹರಿಯೇ. ಬಿಸಿಲ ಕಾಳಂದೆ ಮರದ ನೆರಳಿಗೆ ಪೋದೆ, ಮರ ಬಗ್ಗಿ ಶಿರದ ಮೇಲೆ ಒರಗಿತು ಹರಿಯೇ. ಯಾರಿಗೆ ಯಾರುಂಟೋ ಎರವಿನ ಸಂಸಾರ ಅಂತ. ಭಾರತೀಯನೆಂಬುವನು ಅಥವಾ ನಮ್ಮ ದಾಸವರೇಣ್ಯರಾಗಲಿ ಹಿರಿಯರಾಗಲಿ ದುಃಖಕ್ಕೆ ಬಹಳ ಸಂವೇದನಾಶೀಲನಾಗಿದ್ದರು. ಅದರಿಂದಲೇ ನಮ್ಮ ದರ್ಶನ ತತ್ವಶಾಸ್ತ್ರ ಹುಟ್ಟುಕೊಂಡಿರೋದು. ಇಲ್ಲದಿದ್ದರೆ ಈ ದುಃಖ, ಈ ಯುದ್ಧ, ಹೋರಾಟ ನಮ್ಮನ್ನು ನಾವು ಅರ್ಥಕೊಳ್ತಾ ಇರೋದು, ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದಲೇ ಎಲ್ಲೂ ನಾವು ಹೋಗಬೇಕಾಗಿಲ್ಲ. ಈಗಷ್ಟೇ ಹೇಳಿದ್ರು, ಯಾವ ಗುರುವು ಬೇಕಿಲ್ಲ, ಹೊರಗಿನ ಯಾರೂ ಬೇಕಿಲ್ಲ. ನಮಗೆ ಗುರು ಯಾರು ಅಂದರೆ ನಾವೇ. ಬಹಳ ಹತ್ತಿರವಾಗಿರೋ ವಸ್ತು ಯಾವುದು ಮನುಷ್ಯನಿಗೆ ಅಂದರೆ ನಾನೇ. ಆದರೆ ಈ ಮನಸ್ಸು ಏನು ಮಾಡ್ತಾ ಇದೆ ಅಂದರೆ, ಅಷ್ಟು ಹತ್ತಿರ ಇರೋದು ಯಾವುದು ನಮ್ಗೆ ಬೇಕಿಲ್ಲ. ಸಾಂಖ್ಯ ದರ್ಶನದಲ್ಲಿ ಹೇಳ್ತಾನೆ, ಒಂದು ವಸ್ತು ಕಾಣದೇ ಇರೋ ಕಾರಣ ಏನು ಅಪ್ಪ ಅಂದರೆ ಅದು ಬಹಳ ಹತ್ತಿರ ಇರೋದು ಒಂದು ಕಾರಣ ಅಂತೆ. ಬಹಳ ದೂರ ಇದ್ದರೂ ಅದು ಕಾಣಲ್ಲ, ಬಹಳ ಹತ್ತಿರ ಇದ್ದರೂ ಅದು ಕಾಣಲ್ಲ. 8 ಕಾರಣ ಕೊಡ್ತಾನೆ ಯಾಕೆ ಒಂದು ವಸ್ತುನ ನಾವು ಕಾಣೋಕ್ಕಾಗೋದಿಲ್ಲ ಅಂದರೆ. 8 ಕಾರಣ ಕೊಡ್ತಾನೆ. ಅದರಲ್ಲಿ ಅತಿ ದೂರ ಅಂತ, ಅತಿಯಾದ ದೂರದಲ್ಲಿದ್ದರೂ ಕಾಣಲ್ಲ, ಅತಿಯಾಗಿ ಹೊತ್ತೋದಿಲ್ಲ, ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿರ್ತಾರೆ. ಕಾಡಿಗೆ ಕಾಣ್ತಾ ಕೇಳಿ ಸ್ತ್ರೀಯರಿಗೆ, ಅತಿ ಹತ್ತಿರದಲ್ಲಿದ್ದರು. ಎಲ್ಲದಕ್ಕಿಂತ ಹತ್ತಿರ ನಮ್ಗೆ ಯಾವ ವಸ್ತು ಅಂದರೆ ನಾನು. ಆದರೆ ನಾನು ನನ್ನ ಸುಖವನ್ನು, ನಮ್ಮ ಮನಸ್ಸು ಆ ನನ್ನನ್ನು ಹುಡುಕದೆ ಬೇರೆಲ್ಲೋ ಹುಡುಕ್ತಾ ಇದೆ.
ಈ ಹುಡುಕಾಟ ಬಾಹ್ಯ ಅನ್ವೇಷಣೆಯಿಂದಲೇ ಮನುಷ್ಯ ದುಃಖಕ್ಕೆ ಈಡಾಗ್ತಾ ಇರೋದು. ಈ ಪುಸ್ತಕ ಅಂತೂ ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಕೆಲವು ಸಲ 2 ಪೇಜ್ ಓದಿದ್ರೂ ಸಾಕು ಅನಿಸುತ್ತೆ. ಅದ್ರ ಬಗ್ಗೆ ಡೆಸ್ಪರೇಷನ್ನು, ಬೋರ್ಡಮು, ಡ್ರೆಡ್ ಅಂತ ಬರುತ್ತೆ. ಡ್ರೆಡ್ಗೂ ಫಿಯರ್ಗೂ ವ್ಯತ್ಯಾಸ ಹೇಳ್ತಾನೆ ಎಕ್ಸಿಸ್ಟೆನ್ಷಿಯಲಿಸಮಲ್ಲಿ. ಫಿಯರ್ ಅಂದರೆ ಏನು ಅಂದರೆ, ಅಯ್ಯೋ ಜೋಬಲ್ಲಿ 1000 ರೂಪಾಯಿ ಇಟ್ಕೊಂಡಿದ್ದೆ, ಇಲ್ಲ ಯಾರು ಹೊಡೆದ್ಬಿಟ್ರೆ ಕಷ್ಟ ಅಂತ ಹೇಳಿದ್ರು ಫಿಯರ್. ಅದು ಹೋದ್ಮೇಲೆ ಇನ್ನೊಂದು ಇನ್ಯಾವುದೋ ರೂಪದಲ್ಲಿ ಬರುತ್ತೆ. ಡ್ರೆಡ್ ಅನ್ನೋದು ಯಾವುದೇ ಕಾರಣದಿಂದ ಒಳಗಡೆ ಇರೋದು. ಫಿಯರ್ ಮೂಲ ಬಾಹ್ಯವಾದದ್ದು, ಡ್ರೆಡ್ ಮೂಲ ಆಂತರಿಕವಾದದ್ದು. ಎಲ್ಲ ಇರುತ್ತೆ, ತಿನ್ನಕ್ಕೆ, ಉಣ್ಣಕ್ಕೆ, ಮಲಗಕ್ಕೆ, ಸುಪ್ಪತ್ತಿಗೆ ಇರುತ್ತೆ, ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ವೃದ್ಧಾಪ್ಯದಲ್ಲಿ. ಆದರೂ ನಾನು ಯಾಕೋ ಅಟೆನ್ಷನ್ ಅಂತ ಈಗಷ್ಟೇ ಹೇಳಿದ್ರು. ನೋಡಲ್ಲಿ ಬಂದರೂ ನನ್ನ ಮುಖ ಕಡೆ ಮಾತಾಡಲಿಲ್ಲ. ವಿ ಡಿಮ್ಯಾಂಡ್ ಅಟೆನ್ಷನ್, ಬಟ್ ಯು ಡೋಂಟ್ ಅಟೆಂಡ್ ಟು ಯುವರ್ ಓನ್ ಸೆಲ್ಫ್. ದಟ್ ಈಸ್ ದಿ ಲ್ಯಾಕ್ ಆಫ್ ಅಟೆನ್ಷನ್ ಟುವರ್ಡ್ಸ್ ಅವರ್ ಇನ್ನರ್ ಸೆಲ್ಫ್ ಇಸ್ ದಟ್ ಈಸ್ ದಿ ರೀಸನ್ ಫಾರ್ ಅವರ್ ದುಃಖ. ಅದನ್ನು ನಾವು ಅದಕ್ಕೆ ಉದ್ಧರೇದಾತ್ಮನಾತ್ಮಾನಂ, ನಿನಗೆ ನೀನೇ ಗುರು ಎಂಬುದನ್ನು ಬುದ್ಧನು ಹೇಳಿದ, ನಮ್ಮೆಲ್ಲರೂ ಹೇಳಿದರು. ಈ ಪುಸ್ತಕದ ಸಂದೇಶವು ಹೌ ಟು ಫೇಸ್ ಅಂತ 2 ಹಂತದಲ್ಲಿ ಐಹಿಕವಾದ ಒಂದು ಫೇಸ್ ಮಾಡೋದು ನೋಡಬೇಕು. ಯಾಕಂದರೆ ಹಣ ಇಟ್ಕೊಂಡಿರಬೇಕು, ಹಣವನ್ನು ತಿರಸ್ಕಾರ ಮಾಡ್ತಾ ಇಲ್ಲ. ಕಡೆಗಾಲದಲ್ಲಿ ಹಣವನ್ನು ನಾವು ತಗೊಳ್ಬೇಕಾಗುತ್ತಲ್ಲ. ನಮ್ಮ ಡಿಪೆಂಡ್ ಆಗೋಕ್ಕೆ ಇಷ್ಟ ಆಗಲ್ಲ ಮಕ್ಕಳ ಮೇಲೆ, ನಮ್ಮ ಹಣವನ್ನು ಅಷ್ಟಕ್ಕೆ. ಮತ್ತು ನಮ್ಮ ಚಿಂತನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರೋ ಚಿಂತನೆಗಳನ್ನು ಅಬ್ಸರ್ವ್ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರು ಮೇಷ್ಟ್ರು. ಅದಕ್ಕೆ ಅಂಟಿಕೊಳ್ಳದೆ ನಾವು ನೋಡ್ತಾ ಇರಬೇಕು ಅಂತ. ಅದು ಸುಮ್ಮನೆ ಕೂತ್ಕೊಳ್ಳಿ, ಸುಮ್ಮನಿರಲಹುದು ಮುಕ್ತಿ ಅಂತ ಒಂದು ಕಡೆ ಒಬ್ಬರು ಹೇಳ್ತಾರೆ ಅನುಭಾವಿ. ಸುಮ್ಮನಿರಲಹುದು ಮುಕ್ತಿ, ಪರಬೊಮ್ಮವು ತಾನೆಂದು ಸುಮ್ಮನಿರಲಹುದು ಮುಕ್ತಿ ಅಂತ ಒಂದು ಕಡೆ ಹೇಳ್ತಾನೆ. ಇಂತಹ ಒಂದು ದೊಡ್ಡ ಅದ್ಭುತವಾದ ಗ್ರಂಥ, ಒಂದು ಸಲ ಓದುವಂಥದ್ದಲ್ಲ, ಪ್ರತಿ ನಿತ್ಯ ಪಾರಾಯಣ ಗ್ರಂಥ ಅಂತ ನಾನು ಹೇಳ್ತೀನಿ, ಟು ಯೂಸ್ ದಿ ಟ್ರೆಡಿಷನಲ್ ಲ್ಯಾಂಗ್ವೇಜ್. ಇಂತಹ ಪುಸ್ತಕವನ್ನು ಜಾಸ್ತಿ ಮಾತಾಡಿದಷ್ಟೂ ಈಗ ಭಾವ ಮಂದಿರದಲ್ಲಿ ಸುಳ್ಳು ಎಂಬ ಪದವನ್ನು ಬಳಸಿದ್ರು. ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅದು ಸುಳ್ಳಾಗಿ ಪರಿವರ್ತಿತವಾಗುತ್ತೆ ಅನ್ನೋ ಭಯದಿಂದ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ DKS ಅವರಿಗೂ ಮತ್ತು ಇವರೆಲ್ಲರ ಸಾನ್ನಿಧ್ಯದ ಒಂದು ಭಾಗ್ಯವನ್ನು ಕಲ್ಪಿಸಿಕೊಟ್ಟ ಪುನಃ DKS ಅವರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಈಗ ಕೊನೆಯ ಮುಖ್ಯ ಭಾಷಣಕಾರರಾಗಿ ಪ್ರೊಫೆಸರ್ ಶಿವಾಜಿ ಜೋಯಿಸ್ ಅವ್ರನ್ನ ನಾನು ವಿನಂತಿ ಮಾಡಿಕೊಳ್ತೇನೆ. ಪ್ರೊಫೆಸರ್ 2 ಜನ ಮಹನೀಯರು ಬುದ್ಧನ ಬಗ್ಗೆ ಮಾತನಾಡದೇ ಇಲ್ಲ, ಆದರೆ ಬುದ್ಧನ ಬಗ್ಗೆ ಕನ್ನಡ ಸಾಹಿತ್ಯದಲ್ಲಿ ಹೊರಬಂದಿರುವ ಶ್ರೇಷ್ಠ ಕೃತಿಗಳ ಪೈಕಿ ಕೆಲವನ್ನು ಬರೆದವರು ಶಿವಾಜಿ ಜೋಯಿಸ್ ಅವರು. ಶಿವಾಜಿ ಜೋಯಿಸ್ ಅವರು ಬುದ್ಧದೇವನ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಿ ಹಲವು ಆ ಧರ್ಮದ ಬಗ್ಗೆ, ಬುದ್ಧನ ಬಗ್ಗೆ ಅಧಿಕೃತವಾದ ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಅವರು ಕೂಡ ಈ ಪುಸ್ತಕ ಹೊರತರುವಲ್ಲಿ DK ಶ್ರೀನಿವಾಸ್ ಅವರಿಗೆ ತಮ್ಮದೇ ರೀತಿಯಲ್ಲಿ ಅಕಾಡೆಮಿಕ್ ನೆರವನ್ನು ನೀಡಿರುವ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಅವರು ಸರ್ ದಯಮಾಡಿ 2 ಶುಭ ನುಡಿಗಳನ್ನು. ಎಲ್ಲ ಪ್ರಾಜ್ಞ ಸಹೃದಯ ಬಂಧುಗಳೇ, ಮಧ್ಯಾಹ್ನದಿಂದ ಇವತ್ತಿನ ದಿನಮಾನ ಸಂಜೆಗೆ ಮಗುಚ್ತಾ ಇದೆ. ಆದ್ದರಿಂದ ಹಿಂದಿನ ಚಂದ್ರಶೇಖರ್ ಹೇಳಿದರು ಅದು ಕೊನೆಯ ಪೀರಿಯಡ್ ಅಂತ. ಸತ್ಯಕ್ಕೂ ಅದು ಹೌದು. ನೀವು ಆಮಂತ್ರಣ ಪತ್ರವನ್ನು ನೋಡಿ, ಕೃತಿ ಬಗ್ಗೆ ಪ್ರತಿಸ್ಪಂದನ ಮಾಡುವವರ ಹೆಸರುಗಳಿದೆ, ಒಂದು 5 ಜನರಿದ್ದು. ನನ್ನ ಹೆಸರು ಕೇವಲ ಉಪಸ್ಥಿತರು ಅಂತಿದೆ. ಅದಕ್ಕೆ ಖಂಡಿತವಾಗಿ ನಾನು ನ್ಯಾಯ ಒದಗಿಸಬೇಕು. ಶ್ರೀನಿವಾಸನವರು 73ರಿಂದ ನನಗೆ ಪರಿಚಿತರು. ಬಹುತೇಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭೇಟಿ ಆಗ್ತಾ ಇದ್ದೆವು. ಆವಾಗ ಫೋನ್ ಮಾಡೋರು. ಅವರ ಸಹೃದಯತ್ವ ನನಗೆ ಬಹಳ ಪ್ರಿಯವಾದದ್ದು. ನಾನಿರಬೇಕಾದದ್ದು ನಿಮ್ಮ ಸಾಲಿನಲ್ಲಿ. ಇಲ್ಲಿ ತಂದು ಕೂರಿಸಿದ್ದಕ್ಕೆ ಮಾತಾಡಬೇಕಾಗಿದೆ.
ಬುದ್ಧನ ಬಗ್ಗೆ ಇದೇ ವಿಷಯವನ್ನು ಕುರಿತು ಮಾತನಾಡುವುದಾದರೆ ಬಹಳಷ್ಟು ಹೇಳುವುದಕ್ಕಿದೆ. ಶ್ರೀನಿವಾಸನವರು ನನಗೆ ಬಹಳ ದೊಡ್ಡ ಒಂದು ಉಪಕಾರ ಮಾಡಿದ್ದಾರೆ ಅಂತಂದರೆ, ಅವರು ನನಗೆ ಪುಸ್ತಕವನ್ನು ಕಳಿಸ್ಕೊಡ್ಲಿಲ್ಲ, ಅದರ ಕವರ್ ಪೇಜನ್ನು ಮಾತ್ರ ವಾಟ್ಸಪ್ಪಲ್ಲಿ ಕಳಿಸಿದರು. ಆದ್ದರಿಂದ ನಾನು ಪುಸ್ತಕವನ್ನು ನೋಡಿದ್ದು ಇಲ್ಲೇ. ಎಲ್ಲವನ್ನು ಕಲಿಯುವುದಕ್ಕೆ ಕೇಳಿ ಕಲಿಯುವುದು, ನೋಡಿ ಕಲಿಯುವುದು ಅಂತಿದೆ. ನಾನು ಕೇಳಿಸಿಕೊಂಡು ಸಾಕಷ್ಟು ಈಗ ಪುಸ್ತಕದ ಬಗ್ಗೆ ತಿಳಿದೆ. ಓದದೆ ಹೇಳುವ ಧಾರ್ಷ್ಟ್ಯವಾಗಲಿ ಮೂರ್ಖತನವಾಗಲಿ ನಾನು ಮಾಡುವುದಿಲ್ಲ. ಆದರೆ ಆ ಶೀರ್ಷಿಕೆ ಇದೆಯಲ್ಲ, ಭಾಳ ಸಂಜೆ ವೃದ್ಧಾಪ್ಯ ಅನ್ನಲಿಲ್ಲ ಅವರು. ನನಗೆ ಸಂತೋಷವಾಯಿತು. ಕೆಲವೊಮ್ಮೆ ಶಬ್ದಗಳು ಇಂತಹ ಭಾವನೆ ನೆಲೆಯಲ್ಲಿ ಭಿನ್ನ ಅರ್ಥಸ್ಥರಗಳನ್ನು ಹೇಳ್ತವೆ. ನಾವೆಲ್ಲ ಬಹುತೇಕರು ಇಲ್ಲಿ ಭಾಳ ಸಂಜೆಯಲ್ಲಿರುವವರು. ಅಸ್ತಂಗತ ಆಗ್ತದೆ ಅಂತ ನಾವೇನು ಇನ್ನೂ ಭಾವಿಸಿಲ್ಲ. ಆ ಭಾಳ ಸಂಜೆಯಲ್ಲಿ ಅರ್ಥಶೋಧ. ಬಹಳ ಜನ ಇಲ್ಲಿ ಮಾತಾಡುವವರು ಈ ಕೃತಿ ವಯಸ್ಸಾದವರಿಗೆ ಮಾತ್ರ ಅಲ್ಲ ಅಂತ ಹೇಳಿದರು. ನಿಜಕ್ಕೂ ಬದುಕಿನ ಅರ್ಥಶೋಧವಾಗುವುದು ಬದುಕುವುದರಲ್ಲಿಯೇ. ಅದು ಪ್ರಾರಂಭದಿಂದ ಇಲ್ಲಿಯವರೆಗಿನ ಬದುಕು ನಮಗೆ ಅರ್ಥವನ್ನು ಮಾತ್ರವಲ್ಲ, ಯಾವುದು ಇಲ್ಲ ಅಂತ ನಾವು ಅಂದುಕೊಂಡಿದ್ದೇವೋ ಆ ನೆಮ್ಮದಿಯನ್ನು ಕೂಡ ತರಬಲ್ಲುದು ಎನ್ನುವುದನ್ನು ನಾವು ತಿಳಿಬೇಕು. ಆದ್ದರಿಂದ ಬದುಕಿನ ಅರ್ಥ ಅನುಭವದಿಂದ ಅರಿಯುವುದರಲ್ಲಿದೆ, ಓದುವುದರಲ್ಲಿ, ಕೇಳುವುದರಲ್ಲಿ, ನೋಡುವುದರಲ್ಲೂ ಇದೆ. ಆದರೆ ಹೆಚ್ಚು ಗಟ್ಟಿಯಾದದ್ದು ಅನುಭವದಿಂದ ಅರಿಯುವ ಅರಿವು. ನಾನು 58 ವರ್ಷಗಳ ವಯಸ್ಸಿನವರೆಗೆ ಪಾಠ ಮಾಡಿದೆ, ಉಪದೇಶ ಮಾಡಿದೆ. ಆ ದಿನದಿಂದ ಉಪದೇಶ ಮಾಡುವುದನ್ನು, ಹೆಚ್ಚು ಮಾತನಾಡುವುದನ್ನು ಬಿಟ್ಟೆ. ಹೇಳಿದ್ದೆಲ್ಲ ಎಲ್ಲಿಯೋ ಚಿಪ್ಪಿನೊಳಗಡೆ ಇದ್ದು ಮುತ್ತಾಗುವಂಥ ಸಾಧ್ಯತೆಗಳಿದ್ದರೆ ನಾವು ಹಿಂದೆ ಹೇಳಿದ್ರಲ್ಲಿ ಇರಬಹುದು. ಆ ಮಾತನಾಡುವುದನ್ನು ಬಿಟ್ಟೆ. ಆ ನೆಲೆಯಲ್ಲಿ ನಾನು ಕಂಡುಕೊಂಡದ್ದು ಏನು ಅಂತಂದರೆ, ನಾನು ಪ್ರಿನ್ಸಿಪಾಲ್ ಆದಾಗ ನನ್ನ ಹಿಂದಿನ ಪ್ರಿನ್ಸಿಪಾಲರು ನನ್ನ ಮಡದಿಯಲ್ಲಿ ಕೇಳಿದರು, ಹೇಗೆ ಚೆನ್ನಾಗಿ ನಿದ್ದೆ ಮಾಡ್ತಾರಾ ಅಂತ. ಅದಕ್ಕೆ ಅವಳು ಹೇಳಿದರು, ಹಿಂದಿಗಿಂತಲೂ ಸ್ವಲ್ಪ ಹೆಚ್ಚು ಹೊತ್ತು ನಿದ್ದೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ. ನಾನು ಈಗ 78ನೇ ವಯಸ್ಸು, ಒಂದೇ ಒಂದು ರಾತ್ರಿ ನಿದ್ದೆ ಮಾಡಿಲ್ಲ ಎನ್ನುವ ಅನುಭವವನ್ನು ಅನುಭವಿಸಿದವನಲ್ಲ. ಒಂದೇ ಒಂದು ದಿನ ಬೋರಾಯಿತು ಅಂತ ಹೇಳಿದವನಲ್ಲ. ಆ ಮೂಲಕ ಬದುಕಿನಲ್ಲಿ ಏನೋ ಒಂದನ್ನು ಅನ್ವಯಿಸಿಕೊಂಡು ಬಂದು ಬದುಕಿನ ಅರ್ಥವನ್ನು ಭಾಳ ಸಂಜೆಯಲ್ಲ, ನಡು ಭಾಗದಿಂದಲೇ ಅದನ್ನು ಅರಿಯುವ ಪ್ರಯತ್ನವನ್ನು ಮಾಡಿದೆ. ಪ್ರಾಯಶಃ ಈ ಪುಸ್ತಕದ ಓದು ನಿಮ್ಮ ಅರಿವನ್ನು ವಿಸ್ತರಿಸುವಂತಹ ಕೆಲಸವನ್ನು ಮಾಡಬಲ್ಲುದು ಎನ್ನುವುದನ್ನು ಪ್ರಾಜ್ಞರು ಮತ್ತೆ 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 ಒತ್ತಿ ಹೇಳಿದರು. ಇಂತಹ ಒಂದು ಪುಸ್ತಕ ಬಿಡುಗಡೆಯ ಹೊತ್ತಿನಲ್ಲಿ ಬಹಳ ಗಟ್ಟಿಯಾಗಿ ಕಟ್ಟಿದ್ರು ಅವರು. ನಾನು ಹೇಳಿದೆ, ಭಾಳ ಗಟ್ಟಿಯಾಗಿದೆ ಅದು ಗಟ್ಟಿಯಾಗಿರುವುದನ್ನೇ ಬಿಡುಗಡೆ ಮಾಡಬೇಕಾದದ್ದು ಹಾಗೆ ಅಂತ. ಹಾಗೆ ಶ್ರೀನಿವಾಸನವರು ಕೊಟ್ಟಂತಹ ಈ ಗಟ್ಟಿಯಾದ ಪುಸ್ತಕ ನಾನು ಇನ್ನಷ್ಟೇ ಓದಬೇಕು. ನನ್ನ ಅನುಭವಕ್ಕೆ, ಅರಿವಿಗೆ ಅದು ಏನನ್ನು ಕೊಡಬಲ್ಲುದು ಎನ್ನುವುದನ್ನು ತಿಳಿದು ಮತ್ತೆ ಪುನಃ ಶ್ರೀನಿವಾಸನವರ ಜೊತೆಗೆ ನಾನು ಸಂವಾದ ಸಂಪರ್ಕವನ್ನು ಮಾಡಬಹುದು ಎನ್ನುವ ಆಶಯದೊಂದಿಗೆ ಎಲ್ಲ ಹಿರಿಯರಿಗೂ ಅವರ ಪ್ರತಿಸ್ಪಂದನಕ್ಕೆ ನಾನು ಧನ್ಯತೆಯನ್ನು ಹೇಳಿ, ಶ್ರೀನಿವಾಸನವರಿಗೆ ನಾವು ಸದಾ ಅವರ ಸ್ನೇಹಿತರು ಕಿಶೋರ್, ಪ್ರೇಮಾನಂದ ಕಿಶೋರ್ರ ಮೂಲಕ ನನಗೆ ಪರಿಚಯವಾದವರು. ಅವರು ಒಂದೊಂದು ಸಲ ಮಾತಾಡಲಿ ಶುರು ಮಾಡಿದ್ರೆ ಇರಲಿ, ಹೇಳಿದ ಹಾಗೆ ಅರ್ಧ ಗಂಟೆ ಬಿಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ಬೌದ್ಧ ತಿಳುವಳಿಕೆಯ ಬಗೆಗೆ ನನ್ನಲ್ಲಿ ಅವರು ಸಂಪರ್ಕ ಮಾಡಿದ್ದುಂಟು. ಇಲ್ಲಿ ಬಂದಂತಹ ಶೂನ್ಯ, ವಾಯ್ಡ್ ಇತ್ಯಾದಿಗಳು
ಎಂಟಿನೆಸ್ ಎನ್ನುವಂಥದ್ದು, ಎಂಟಿನೆಸ್ ಆಫ್ ಎಂಟಿನೆಸ್ ಅನ್ನುವಂಥ ಕೃತಿಯೇ ಬಂದಿದೆ. ಅಂತಹ ಬೌದ್ಧ ಸಿದ್ಧಾಂತಗಳನ್ನು ಇಲ್ಲಿಗೆ ಅಳವಡಿಸ್ಬೋದು. ನಾನು ಎರಡು ಉಲ್ಲೇಖಗಳನ್ನು ಮಾಡ್ತೇನೆ. ಒಂದು, ಬುದ್ಧನ ಧಮ್ಮಪದದಲ್ಲಿ ಇರ್ತಕ್ಕಂತಹ ಚಿತ್ತವರ್ಗ ಎನ್ನುವಂಥದ್ರಲ್ಲಿ ಇರ್ತಕ್ಕಂತಹ 19 ಗಾಥೆಗಳನ್ನು ನೀವು ಓದಿದರೆ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮೂಲವೂ ಅದರಲ್ಲಿ ನಿಮಗೆ ಸಿಗ್ತದೆ. ಆ ಚಿತ್ತವರ್ಗವನ್ನು ಓದಿ, ಈ ಹಿಂದೆಯೇ ಬಂದಿರತಕ್ಕಂತಹ ಶಿವರಾಮ ಕಾರಂತರ ಬಾಳ್ವೆಯೇ ಬೆಳಕು ಎನ್ನುವಂಥ ಪುಸ್ತಕವನ್ನು ಇದರ ಒತ್ತಟ್ಟಿಗೆ ಇಟ್ಟುಕೊಂಡು ಓದಿ, ಎಷ್ಟನ್ನು ಇವರು ಎಲ್ಲಿಂದ ಪಡ್ಕೊಂಡಿದ್ದಾರೆ ಅನ್ನೋದನ್ನು ನಾನು ಇನ್ನಷ್ಟೇ ಗ್ರಹಿಸಬೇಕು. ನನ್ನ ಕೆಲವು ದಿವಸಗಳ ಓದಿಗೆ ಶ್ರೀನಿವಾಸನ್ ಅವರು ಗ್ರಾಸ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಿಮಗೆ ಎಲ್ಲ ಧನ್ಯವಾದಗಳನ್ನು ಅರ್ಪಿಸಿ ವಿರಮಿಸ್ತೇನೆ. ಧನ್ಯವಾದಗಳು ಸರ್. ಕೊನೆಯದಾಗಿ ಅಧ್ಯಕ್ಷರ ಭಾಷಣ ಮಾತು ಅನ್ನೋದಿದೆ. ಪ್ರಧಾನ್ ಗುರುದತ್ ಅವ್ರನ್ನ ವಿಶೇಷವಾಗಿ ಸಾಹಿತ್ಯದಲ್ಲಿ, ಅನುವಾದ ಕ್ಷೇತ್ರದಲ್ಲಿ, ಭಾರತೀಯ ಸಾಹಿತ್ಯಗಳಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅವರು ಬರೆದಿರೋ ಪುಸ್ತಕಗಳ ಸಂಖ್ಯೆ ಅಥವಾ ಅವರು ಎಡಿಟರ್ ಆಗಿರುವಂಥ ಪುಸ್ತಕಗಳ ಸಂಖ್ಯೆ 250ರಿಂದ 300ವರೆಗೂ ಇದೆ. ಸುಮಾರು 400 ಲೇಖನಗಳನ್ನು, ಸಂಶೋಧನಾ ಪ್ರಬಂಧಗಳನ್ನು ಅವರು ಬರೆದಿರಲಿಕ್ಕೆ ಸಾಕು. ಯೂನಿವರ್ಸಿಟಿಯಲ್ಲಿ ಎಲ್ಲ ಉನ್ನತ ಹುದ್ದೆಗಳಲ್ಲಿ ಅವರು ಕೆಲಸ ಮಾಡಿರುವಂಥವರು. ಕನ್ನಡ ಅಧ್ಯಯನ ಸಂಸ್ಥೆಯ ಅನುವಾದ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಅವರು ಕೆಲಸ ಮಾಡಿದ್ದು ನಾವು ನೋಡ್ತಾ ಇದ್ದೇವೆ. ಅಲ್ಲಿರುವಂಥ 3-4 ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿರುವಂಥ ವಿಶೇಷವಾದ ಅನುಭವ ಅವರಿಗಿದೆ. ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಅವರು ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಾರೆ. ಮತ್ತು ಅವರು ಕೂಡ PhD ಮಾಡಿರ್ತಾರೆ. ಜೊತೆಗೆ ಅವರಿಗೆ ಡಿಲಿಟ್ ಕೂಡ ಪ್ರಾಪ್ತವಾಗಿದೆ. ಅದು ದೊಡ್ಡ ವಿಷಯ. ತುಂಬ ಜನಕ್ಕೆ ಡಿಲಿಟ್ ಬರಲ್ಲ, ಅವರಿಗೆ ಡಿಲಿಟ್ ಕೂಡ ಬಂದಿದೆ. ತುಮಕೂರು ವಿಶ್ವವಿದ್ಯಾನಿಲಯ ಅದು ಕೊಡಮಾಡಿದೆ. ಅವರಿಗೆ ಹಲವು ಪ್ರಶಸ್ತಿಗಳು ಬಂದಿದ್ದು, ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂತಂದರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ್ಟ ಪ್ರಶಸ್ತಿ, ದೇಜಗೌ ಪ್ರಶಸ್ತಿಗಳು. ಇನ್ನು ಸಾಹಿತ್ಯ ಅಕಾಡೆಮಿ ಅನುವಾದಕ್ಕೆ ಸಂಬಂಧಪಟ್ಟ ಪ್ರಶಸ್ತಿಗಳು ತುಂಬ ಬಂದಿದೆ. ಸನ್ಮಾನಗಳು, ಗೌರವಗಳಿಗೂ ತುಂಬ ಆಗಿದೆ. ಡೀಟೇಲ್ಸ್ ನಾನು ಹೇಳಲಿಲ್ಲ, ದಯಮಾಡಿ ಕ್ಷಮೆ ಇರಲಿ. ಅಧ್ಯಕ್ಷರು ತಮ್ಮ ಮಾತುಗಳನ್ನ ಪ್ರಾರಂಭ ಮಾಡಬೇಕಂತೇಳಿ ನಾನು ಅವ್ರನ್ನ ವಿನಂತಿ ಮಾಡಿಕೊಳ್ತೇನೆ. ಭಾಷಣಕಾರನಿಗೆ ಕೆಲವು ನಿಯಮಗಳನ್ನು ಹೇಳ್ತಾರೆ. ಕೊನೆ ಭಾಷಣಕಾರ ಆಗಿರಬೇಡ ಅಂತನ್ನೋದು ಒಂದು ಬಹಳ ಮುಖ್ಯವಾದ ನಿಯಮ. ಆದರೆ ಅಧ್ಯಕ್ಷನ ದುರ್ವಿಧಿ ಅಂತಂತಂದರೆ ಕೊನೆ ಭಾಷಣಕಾರನಾಗಬೇಕಾಗಿ ಬರೋದು. ಆದರೆ ಇದು ಒಂದು ಸಂತೋಷದ ಸಮಾರಂಭ. ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಯಾತಕ್ಕೆ ಅಂತ ಹೇಳಿಬಿಟ್ಟು ಅಂತಂತಂದರೆ, ಶ್ರೀನಿವಾಸನ್ ಅವರು ಯಾವ ರೀತಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನು ನಾನು ಅನೇಕ ವರ್ಷಗಳಿಂದ ನೋಡ್ತಾ ಬಂದಿರತಕ್ಕಂಥವನು. ನಿರೋಡಿಯಂಥ ಸಂಗೀತ ವಿದ್ವಾಂಸರನ್ನು ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅವರು ಮಾಡಿದ್ದಾರೆ. ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಇತ್ಯಾದಿ ಎಲ್ಲವನ್ನೂ ಕೂಡ ಆ ರೀತಿ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಬಹಳ ಅಪರೂಪದ ಕೆಲಸ. ಅದನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ, ತುಂಬ ನಿಷ್ಠೆಯಿಂದ ಮಾಡಿಕೊಂಡು ಬಂದಿದ್ದಾರೆ. ಕೇವಲ ಔಪಚಾರಿಕವಾಗಿ ಅವರು ಆ ಕೆಲಸಗಳನ್ನು ಮಾಡೋದಿಲ್ಲ, ಏನು ಮಾಡಿದರೂ ಕೂಡ ಮನಸ್ಸಿಟ್ಟು ಮಾಡ್ತಾರೆ. ಈ ಭಾಳ ಸಂಜೆಯಲ್ಲಿ ಬದುಕಿಗೊಂದು ಅರ್ಥ ಅಂತ ಹೇಳಿಬಿಟ್ಟು ಅಂತಿದೆಯಲ್ಲ, ಅವರು ಈಗ 80 ಹತ್ತತ್ರ ತಲುಪ್ತಾ ಇರೋದ್ರಿಂದ ಭಾಳ ಸಂಜೆಗೆ ಬರ್ತಾ ಇದ್ದಾರೆ. ನಾನಾಗಲೇ ಸಂಜೆಯಲ್ಲಿ ಬಹಳ ಮುಂದೆ ಹೊರಟೋಗಿದ್ದೀನಿ. ನಾನಾಗಲೇ 88ಕ್ಕೆ ಬಂದುಬಿಟ್ಟಿರೋದ್ರಿಂದ ಬದುಕಿಗೊಂದು ಆದರ್ಶ ಅಂತಕ್ಕಂಥದ್ದನ್ನು ಮೊದಲಿಂದಲೂ ಇಟ್ಕೊಂಡು ಬಂದಿರತಕ್ಕಂಥವ್ರು. ಆದ್ದರಿಂದ ಅವರು ಇಷ್ಟೊಂದು ಕ್ಷೇತ್ರಗಳಲ್ಲೆಲ್ಲನೂ ಕೂಡ ಇದಾಗತ್ತೆ. ಈ ಲೋಗೋಥೆರಪಿ ಅಂತಕ್ಕಂಥದ್ದು ಬಹಳ ಒಂದು ವಿಚಿತ್ರವಾದಂಥದ್ದಿದೆ. ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು 50 ಕ್ಷೇತ್ರಗಳಲ್ಲಿ ಈ ಥೆರಪಿ ಅಂತ ಹೇಳಿ ಅಂತ ತುಂಬ ಸುಲಭವಾಗಿರ್ತಕ್ಕಂಥದ್ದು ಹೇಳಬೇಕು ಅಂತಂದರೆ ಫಿಸಿಯೋಥೆರಪಿ ಅಂತ. ಕೈಕಾಲು ಮುರ್ಕೊಂಡ್ರು ಅಂತಂತಂದರೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೂ ಫಿಸಿಯೋಥೆರಪಿ ಒಂದು ಮಾಡ್ಕೊ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ. ಇಂಥ ಸಂದರ್ಭದಲ್ಲಿ ಈ ಲೋಗೋಥೆರಪಿ ಅಂತಂತಂದರೆ ಏನಿದು ಈ ಲೋಗೋ ಅಂತಂತಂದರೆ ಅದನ್ನೆಲ್ಲನೂ ಕೂಡ
ಬಹಳ ಚೆನ್ನಾಗಿ ವಿವರಿಸಿರ್ತಕ್ಕಂಥದ್ದು ಈ ಪುಸ್ತಕದ ವೈಶಿಷ್ಟ್ಯ. ಅದು ಅಲ್ದಿರ ಇದಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಜಯದೇವ್ ಅವರು ತಮ್ಮ ಮೊದಲ ಮಾತಿನ ಮೊದಲ ಪ್ಯಾರಾದಲ್ಲಿ ಈ ಲೋಗೋ ಚಿಕಿತ್ಸೆ ಅನ್ನತಕ್ಕಂಥದ್ದು ಏನು ಅನ್ನೋದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಇಲ್ಲಿ ಈ ಪುಸ್ತಕದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ 4-6 ಜನರಲ್ಲಿ ಒಬ್ಬರು ಮಾತ್ರ, ಕೃಷ್ಣಮೂರ್ತಿ ಹನೂರವರು ಮಾತ್ರ ಹೊತ್ತು ಇಲ್ಲಿ ಭಾಗವಹಿಸಿಲ್ಲ. ಬಾಕಿಯವರೆಲ್ಲರೂ ಕೂಡ ಸಂಕ್ಷೇಪವಾಗಿಯೋ ಅಥವಾ ತಮಗೆ ಉಚಿತವೆಂದು ತೋರಿದಂತಹ ರೀತಿಯಲ್ಲಿ ಹೇಳಬೇಕು ಅಂತಿದ್ದಂತಹ ಮಾತುಗಳನ್ನು ವಿವರಿಸಿದ್ದಾರೆ. ಅದನ್ನು ಇಲ್ಲಿ ಬರೆದು ಇದ್ದಾರೆ, ಆದ್ದರಿಂದ ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಈ ಲೋಗೋಥೆರಪಿ ಅಂತಂದಾಗ ಈ ಬಾಳಿನಲ್ಲಿ ಒಂದು ಅರ್ಥ ಅಂತ ಹೇಳಿಂತ ನಮ್ಮ ಭಾರತೀಯ ಸಾಹಿತ್ಯವನ್ನು ತೆಗೆದುಕೊಂಡ್ರೆ ವೇದ, ಉಪನಿಷತ್ತುಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇತ್ಯಾದಿ ಸಾಹಿತ್ಯ ಗ್ರಂಥಗಳು ಯಾವುದನ್ನು ತೆಗೆದುಕೊಂಡ್ರೂ ಕೂಡ ಬಾಳಿಗೆ ಏನು ಅರ್ಥ ಇರ್ತದೆ ಅನ್ನೋದನ್ನು ಹೇಳೋದನ್ನೇ ಮುಖ್ಯವಾಗಿ ಇಟ್ಟುಕೊಂಡಿರ್ತವೆ. ಆ ರೀತಿಯಲ್ಲಿ ನಮಗೆ ಜೀವನದಲ್ಲಿ ಯಾವ ಮೌಲ್ಯಗಳನ್ನು ನಾವು ಬೆಳೆಸಿಕೊಳ್ಬೇಕು, ಯಾವ ಮೌಲ್ಯಗಳನ್ನು ಉಪದೇಶಿಸಬೇಕು, ಯಾವ ಮೌಲ್ಯಗಳನ್ನು ಬೇರೆಯವರಿಗೆ ಬಿಟ್ಟು ಹೋಗಬೇಕು ಅಂತ ಹೇಳಿಂತ ಶ್ರೀನಿವಾಸನ್ ತಾವು ಮೌಲ್ಯಗಳ ಆರಾಧಕರಾಗಿರೋದು ಅಲ್ದಿರ ಬಾಕಿಯವ್ರಿಗೂ ಕೂಡ ಒಂದು ಮಾದರಿಯನ್ನು ಸಮಾಜದಲ್ಲಿ ಸೃಷ್ಟಿಸಿಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ. ಅವರ ಅಧ್ಯಯನದ ವ್ಯಾಪ್ತಿ ಎಷ್ಟಿದೆ ಅಂತನ್ನೋದಕ್ಕೆ ಆ ಅನುಬಂಧಗಳು 15 ಅಧ್ಯಾಯಗಳಲ್ಲಿ ನಾನು ಇದನ್ನು ಸಮಗ್ರವಾಗಿ ಓದಿದ್ದೇನೆ. ಆದ್ದರಿಂದ ಇಡೀ ದಿವಸ ಮಾತಾಡ್ತಾ ಇರಬಹುದು ನಾನು, ಅದರ ಆ ಹಿಂಸೆಯನ್ನು ನಿಮಗೆ ಕೊಡೋದಕ್ಕೆ ನಾನು ಸಿದ್ಧನಿಲ್ಲ. ಆ 15 ಅಧ್ಯಾಯಗಳಲ್ಲಿ ಅವರು ಅದನ್ನು ವಿವರಿಸಿದ್ದಾರೆ 2 ಭಾಗಗಳಲ್ಲಿ. ಆ ಒಂದೊಂದು ಅಧ್ಯಾಯಕ್ಕೂ ಕೂಡ ಅನುಬಂಧ ಅಂತ ಬರೆದು ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ. ಅವರ ಓದು ಎಷ್ಟು ವ್ಯಾಪಕವಾಗಿದೆ ಅನ್ನುವುದಕ್ಕೆ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಪುಸ್ತಕಗಳನ್ನು, ಭೈರಪ್ಪನವರ ಗೃಹಭಂಗದಂತಹ ಕಾದಂಬರಿಯನ್ನು ಅಲ್ಲಿ ಉದ್ದೇಶಿಸುತ್ತಾರೆ. ಆಮೇಲೆ ಸತ್ಯನಾರಾಯಣ ಅನ್ನೋರು ಬರೆದಿರ್ತಕ್ಕಂಥ 2 ಗ್ರಂಥಗಳನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಬಂದಿರತಕ್ಕಂಥ ಬೇರೆ ಗ್ರಂಥಗಳನ್ನು ಕೂಡ ಅಲ್ಲಿ ಕೊಟ್ಟು ಅಲ್ಲಿ ಈ ಮಾತು ಬಂದಿದೆ ಅಂತಕ್ಕಂಥದ್ದು, ಯಾವ ರೀತಿಯಲ್ಲಿ ಅದು ಸಮರ್ಥನೆಯನ್ನು ಕೊಡುತ್ತೆ ಅಂತಕ್ಕಂಥದ್ದು, ಜೀವನದ ಧ್ಯೇಯಗಳಿಗೆ ನಮ್ಮನ್ನು ಹೇಗೆ ಸಮರ್ಪಿಸಬೇಕು ಅನ್ನೋದಕ್ಕೆ ಇದು ಪ್ರೇರಣೆಯನ್ನು ಕೊಡುತ್ತೆ ಅನ್ನತಕ್ಕಂಥದ್ದೆಲ್ಲವನ್ನು ಕೂಡ ಅವರು ವಿವರಿಸಿಕೊಂಡು ಬಂದಿದ್ದಾರೆ. ಕನ್ನಡದಲ್ಲಿ ಸಾಹಿತ್ಯ ಬಂದಿದೆಯೇ, ಮನೋವೈಜ್ಞಾನಿಕ ಸಾಹಿತ್ಯ ಅಂತಂದರೆ ರಾಶಿ ಅವರನ್ನು, ಮೇನಗುಂಡಿ ಸುಬ್ರಹ್ಮಣ್ಯಂ ಅವರನ್ನು, ಅವರ ಕೃತಿಗಳನ್ನೆಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖಿಸ್ತಾರೆ. ಅವರು ಆ ವೈಜ್ಞಾನಿಕ ಸತ್ಯಗಳನ್ನು ನಿರೂಪಿಸುವ ಕೆಲಸವನ್ನು ಮಾತ್ರ ಮಾಡಿದ್ದಾರೆ. ನಮ್ಮ DK ಶ್ರೀನಿವಾಸ್ ಅವರು ಮಾಡಿರೋದು ಆ ನಿರೂಪಣೆಯ ಜೊತೆಗೆ ವ್ಯಾಖ್ಯಾನವನ್ನು ಕೊಟ್ಟಿರತಕ್ಕಂಥದ್ದು. ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕೆಲಸ ಅಂತ ಹೇಳಿಂತ ಆ ಒಂದೊಂದು ಇದು ಪ್ರಸಂಗವನ್ನು ತೆಗೆದು ನೋಡಿದ್ರೂ ಕೂಡ ಅವರ ಓದು ಎಷ್ಟು ಆಳವಾಗಿದೆ, ಆ ಅನುಭವವನ್ನು ಹೇಗೆ ಇದರಲ್ಲಿ ಬಳಸಿಕೊಂಡಿದ್ದಾರೆ ಅನ್ನುವುದಕ್ಕೆ ಜೊತೆಗೆ ಬ್ರಿಟನ್ನಿನ ಒಬ್ಬ ರಾಜಕುಮಾರಿಯ ಕಥೆಯನ್ನು ಕೂಡ ಅವರು ಕೊಡ್ತಾರೆ. ಆಕೆ ತಾಯಿ ಕ್ಯಾನ್ಸರ್ ರೋಗ ಬಂದು ಸತ್ತೋಗ್ಬಿಟ್ಟಿದ್ಲಂತೆ. ಇವಳು ನನಗೆ ಕ್ಯಾನ್ಸರ್ ರೋಗ ಬರುತ್ತೆ ಅಂತ ಹೇಳಿಬಿಟ್ಟು ಅಂತ ಯೋಚನೆ ಮಾಡ್ಕೊಳ್ತಾ ಇರ್ತಕ್ಕಂಥ, ಅದರಿಂದ ಮುಕ್ತಳಾದದ್ದು ಹೇಗೆ ಅಂತಕ್ಕಂಥದ್ದು, ಇಂಥ ಜೀವನದ ಅನೇಕ ಪ್ರಸಂಗಗಳನ್ನು ಉಲ್ಲೇಖಿಸಿಬಿಟ್ಟು ಯಾವ ರೀತಿಯಲ್ಲಿ ಬದುಕಿಗೆ ನಾವು ಅರ್ಥವನ್ನು ಕಂಡುಕೊಳ್ಳಬಹುದು ಅನ್ನತಕ್ಕಂಥದ್ದನ್ನು ಇದು ಮಾಡ್ತಾರೆ. ಈ ರೀತಿಯಲ್ಲಿ ತಮ್ಮ ಓದು ಬೇರೆಯವರಿಗೂ ಕೂಡ ಉಪಕಾರಕವಾಗತಕ್ಕಂಥ ರೀತಿಯಲ್ಲಿ ಬಳಸಿಕೊಳ್ತಕ್ಕಂಥದ್ದು ಬಹಳ ಕಡಿಮೆ. ಭಾರತೀಯ ಸಾಹಿತ್ಯವನ್ನೇ ತೆಗೆದುಕೊಂಡರೂ ಕೂಡ ನಾನು ತತ್ವಶಾಸ್ತ್ರದ ಗ್ರಂಥಗಳನ್ನು, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ವೇದವನ್ನು, ಅದರಲ್ಲೂ ಕೂಡ ಋಗ್ವೇದವನ್ನು 32 ಸಂಪುಟಗಳಲ್ಲಿ ಜಯಚಾಮರಾಜೇಂದ್ರ ಸಂಸ್ಕೃತ ಸೀರೀಸ್ನಲ್ಲಿ ತಂದಿರತಕ್ಕಂಥದ್ದು, ಅಲ್ಲಿ ಹೇಗೆ ಅದನ್ನು ಉಚ್ಚಾರಣೆ ಹೇಗೆ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ, ಅರ್ಥ ಕೊಟ್ಟಿದ್ದಾರೆ, ಅದರ ವಿಶೇಷಗಳನ್ನು ವಿವರಿಸಿದ್ದಾರೆ, ಯಾವ ಸಂದರ್ಭದಲ್ಲಿ ಅದು ಬರುತ್ತೆ ಅಂತಕ್ಕಂಥದ್ದು, ಹೀಗೆ ಎಲ್ಲ ಆ ರೀತಿಯಲ್ಲಿ ಈ ಲೋಗೋಥೆರಪಿ ಅನ್ನತಕ್ಕಂಥದ್ದು, ಅರ್ಥ ಕೇಂದ್ರಿತವಾಗಿರ್ತಕ್ಕಂಥ ಚಿಕಿತ್ಸೆ ಅನ್ನತಕ್ಕಂಥದ್ದನ್ನು ಅವರು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಅದಕ್ಕೆಲ್ಲ ಕೂಡ ಬಾಳಿನ ನಿದರ್ಶನಗಳನ್ನು ಕೊಡ್ತಕ್ಕಂಥದ್ದು, ಅದನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಈ ರೀತಿಯಲ್ಲಿ ಈ ಕೃತಿ ಒಂದು ರೀತಿಯಲ್ಲಿ ಮೂಲ ಮತ್ತು ಅದರ ವ್ಯಾಖ್ಯಾನ ಎರಡೂ ಕೂಡ ಇರತಕ್ಕಂಥದ್ದು ಅಂತ ಹೇಳಿಬಿಟ್ಟು ಅಂತ. ಈ ವ್ಯಾಖ್ಯಾನವನ್ನು ಕೊಡ್ತಕ್ಕಂಥದ್ದು ಬಾಳನ್ನು ಚೆನ್ನಾಗಿ ಕಂಡಿರ್ತಕ್ಕಂಥವರು, ಅಧ್ಯಯನ ಮಾಡಿರ್ತಕ್ಕಂಥವರು, ಅದು ಹೇಗೆ ಅನ್ವಯಿಸ್ಕೊಳ್ಬೇಕು ಅಂತಕ್ಕಂಥ ತಿಳುವಳಿಕೆ ಉಳ್ಳತಕ್ಕಂಥವ್ರು ಮಾಡ್ಬೋದೇ ಹೊರತು ಕೂಡ ಬೇರೆಯವರು ಮಾಡೋದಕ್ಕಾಗೋದಿಲ್ಲ. ನಾನು 100 ಗ್ರಂಥಗಳನ್ನು, ಅನುವಾದಗಳನ್ನು ಕೂಡ ಓದಿದ್ದೇನೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಓದಿದ್ದೇನೆ. ಎಲ್ಲಿಯೂ ಕೂಡ ಈ ಬಗೆಯ ಒಂದು ಗ್ರಂಥ ಬಂದಿಲ್ಲ ಅಂತ ನಾನು ಅಂದುಕೊಂಡಿದ್ದೆ.
ತತ್ವಶಾಸ್ತ್ರದ ಮನಃಶಾಸ್ತ್ರದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರನ್ನು ಕೂಡ ಕೃಷ್ಣಕುಮಾರ್ ಅವರನ್ನು ಕೂಡ ಆ ಮಾತನ್ನು ದೃಢೀಕರಿಸಿದ್ದಾರೆ. ಈ ರೀತಿಯ ಒಂದು ಗ್ರಂಥ ಭಾರತೀಯ ಸಾಹಿತ್ಯದಲ್ಲೂ ಕೂಡ ಎಲ್ಲೂ ಕೂಡ ಬಂದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಆಮೇಲೆ ಇನ್ನೊಂದೇನು ಅಂತ ಅಂದ್ಬಿಟ್ಟು ಅಂತಂದರೆ ಅವರಿಗೆ ಡಾಕ್ಟ್ರೇಟ್ ಅಂತ ಅನ್ನೋ ಮಾತನ್ನು ಹೇಳಿದರು. ಈ ಪುಸ್ತಕವನ್ನು ಬರೆದಿದ್ದಾರಲ್ಲ, ಇದರ ಅನುವಾದವನ್ನು ಮಾಡಿದ್ರಲ್ಲ, ಮೂಲ ಪ್ರೇರಣೆಯನ್ನು ಕೊಟ್ಟಿರತಕ್ಕಂಥ ವ್ಯಕ್ತಿ ವಿಕ್ಟರ್ ಫ್ರಾಂಕಲ್ ಅಂತ ಹೇಳಿಬಿಟ್ಟು ಅಂತ, ಎಂಥ ಸುಂದರವಾದ ವ್ಯಕ್ತಿ ಅಂತ ಹೇಳಿಬಿಟ್ಟು ಅಂತ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಆ ಯಾತನಾ ಶಿಬಿರದಲ್ಲಿ ಇದ್ದು ಅನುಭವಿಸಿದಂತಹ ವ್ಯಕ್ತಿ ಅಂತ ಹೇಳಿ ಅಂತ ನಮಗೆ ಅನಿಸೋದೇ ಇಲ್ಲ ಅದನ್ನು ನೋಡಿದರೆ. ಆತ ಈ ಲೋಗೋಥೆರಪಿ ಅನ್ನತಕ್ಕಂಥದ್ದಕ್ಕೆ ಪಿತಾಮಹನಾಗಿದ್ದಂಥವನು. ಆನಂತರದಲ್ಲಿ ಗುಟ್ಮನ್ ಅಂತಕ್ಕಂಥವನು, ವಿಕ್ಟರ್ ಗುಟ್ಮನ್ ಅಂತಕ್ಕಂಥವನು ಅದನ್ನು ನಮಗೆ ಗ್ರಂಥ ರೂಪದಲ್ಲಿ 15 ಅಧ್ಯಾಯಗಳ ರೂಪದಲ್ಲಿ ಕೊಟ್ಟಿರತಕ್ಕಂಥದ್ದನ್ನು ಇದು ಮಾಡಿದ್ದಾನೆ. ಭಾರತೀಯ ಸಾಹಿತ್ಯದಲ್ಲಿ ಇದುವರೆಗೆ ನನಗೆ ತಿಳಿದ ಹಾಗೆ ಬೇರೆ ಯಾವ ಭಾಷೆಯಲ್ಲೂ ಕೂಡ ಈ ಥರದ ಗ್ರಂಥ ಬಂದಿಲ್ಲ. ಗ್ರಂಥ ಬಂದ್ರೂ ಕೂಡ ಇಷ್ಟೊಂದು ವ್ಯಾಖ್ಯಾನವನ್ನು ಒಳಗೊಂಡಿದ್ದು, ಈ ರೀತಿಯಲ್ಲಿ ಆ ಬಾಳಿಗೆ ನಿಜವಾದ ಅರ್ಥ ಏನು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಡುವ ರೀತಿಯಲ್ಲಿ ಆ ಪ್ರಸಂಗಗಳನ್ನು, ಗ್ರಂಥಗಳನ್ನು, ಅವುಗಳಲ್ಲಿರ್ತಕ್ಕಂಥ ವೈಶಿಷ್ಟ್ಯವನ್ನು ಅದೆಲ್ಲವನ್ನು ಕೂಡ ವಿವರಿಸಿ ಒಂದು ಉಪಕಾರವನ್ನು ಮಾಡಿದ್ದಾರೆ ಸಮಾಜಕ್ಕೆ. ಆ ಸಮಾಜಕ್ಕೆ ಈ ವಿಶಿಷ್ಟವಾದಂತಹ ಸಾಹಿತ್ಯದ ಪರಿಚಾರಿಕೆಯನ್ನು ಮಾಡಿರೋದಕ್ಕೋಸ್ಕರವಾಗಿ ಶ್ರೀನಿವಾಸನ್ ಅವರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ಅನಂತರ ಅವರು ಹೇಳಿದ್ದಾರೆ, ಈ ಕೃತಿಯ ಬಗ್ಗೆ ಅನಂತರ ಇದನ್ನು ಏರ್ಪಡಿಸ್ತೇನೆ ಅಂತ ಹೇಳಿ ಅಂತ. ನನಗೆ ಪುರುಸೊತ್ತಾಗಿದ್ದು ನನಗೆ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಿತು ಅಂತಂದರೆ ಇದರ ಇತರ ವೈಶಿಷ್ಟ್ಯಗಳನ್ನು ಕುರಿತು ನಾನು ಟಿಪ್ಪಣಿ ಮಾಡಿಕೊಂಡು ಬಂದಿದ್ದೆ. ಟಿಪ್ಪಣಿಯನ್ನು ತೆಗಿತಾ ಇಲ್ಲ ಅಷ್ಟೇನೇನೆ ಹೊರಕ್ಕೆ. ಯಾಕೆ ಅಂತಂದರೆ ಹಸಿದವರನ್ನು ಎದುರಿಗೆ ಕೂಡಿಸಿಕೊಂಡು ಊಟ ಮಾಡ್ತೀವಿ, ಬಿಟ್ಟು ಹಿಂಸೆ ಕೊಡಬಾರ್ದು ಅಂತ ಹೇಳಿ ಅಂತ. ತಾವೆಲ್ಲ ಇಲ್ಲಿ ಇಷ್ಟು ಆಸಕ್ತಿಯಿಂದ ಭಾಗವಹಿಸಿ ಶ್ರೀನಿವಾಸನ್ ಅವರು ಮಾಡಿರ್ತಕ್ಕಂಥ ಕೆಲಸ ಸ್ತುತ್ಯರ್ಹವಾಗಿರ್ತಕ್ಕಂಥದ್ದು. ಇಂಥ ಕೆಲಸವನ್ನು ಇತರರು ಮಾಡೋದಕ್ಕೆ ಅವರು ಮಾರ್ಗದರ್ಶನವನ್ನು, ಮಾದರಿಯನ್ನು ಸೃಷ್ಟಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್, ಸನ್ಮಾನ ಕಾರ್ಯಕ್ರಮ ಮೊದಲಿಗೆ ಅಧ್ಯಕ್ಷರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಶ್ರೀನಿವಾಸ್ ಅವರನ್ನ ವಾಕಿಂಗಲ್ಲಿ ಸಿಕ್ಕಿದಾಗ ಒಬ್ಬರು ಡಾಕ್ಟ್ರು ಇವ್ರ ಜೊತೆಯಲ್ಲೆಲ್ಲ ಮಾತಾಡ್ತಾ ಇದ್ದರೆ ಒಬ್ಬರು ಎಷ್ಟರ ಮಟ್ಟಿಗೆ ಪ್ರಭಾವಿತರಾದರು ಅಂತಂದರೆ, ನನ್ನ ಕೈಲಿ ದುಡ್ಡು ಕೊಟ್ಬಿಟ್ಟು ಅಂಗಡೀಲಿ ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಪುಸ್ತಕ ತೊಗೊಂಬಂದ್ಬಿಡಿ ಅಂತ ಹೇಳಿದ್ದಾರೆ. ಅದರಿಂದ ನೀವು ಊಹಿಸ್ಕೋಬಹುದು ಆ ಪುಸ್ತಕ ಎಷ್ಟು ಉಪಯುಕ್ತ ಅಂತ ಹೇಳಿ. ಪ್ರೊಫೆಸರ್ ನಾಗಭೂಷಣ ಸ್ವಾಮಿ ಅವರಿಗೆ ಅಧ್ಯಕ್ಷರಿಂದ ಸನ್ಮಾನ. ಧನ್ಯವಾದಗಳು ಸರ್. ಪ್ರೊಫೆಸರ್ ಕಿರಣ್ ಕುಮಾರ್ ಅವರಿಗೆ ಅಧ್ಯಕ್ಷರಿಂದ ಸನ್ಮಾನ. ಪ್ರೊಫೆಸರ್ ಚಂದ್ರಶೇಖರ್ ಅವರಿಗೆ ಅಧ್ಯಕ್ಷರಿಂದ ಸನ್ಮಾನ. ಪ್ರೊಫೆಸರ್ ಶಿವಾಜಿ ಜೋಯಿಸ್ ಅವರಿಗೆ ಅಧ್ಯಕ್ಷರಿಂದ ಸನ್ಮಾನ.
ಆ